ಇದು ರಮೇಶ್ ಫೋನ್ ಕೊಡು, ಸುನಿಲ್ ಆಗ್ತಾನೆ. ಆ ಬೇಲ್ಸ್ಬೇಡ, ಗಾಯ ಅದ, ಅದಕ್ಕೊಂದು ಅರ್ಧ ನೀರು ತಾಟ. ಈಗ ಮೂರನೇ ಮ್ಯಾಚು ಟಾಸ್ ಗೆದ್ದಂತ ಫೈಟರ್ಸ್ ತಂಡ ಈಗಾಗಲೇ ಒಂದು ಮ್ಯಾಚ್ ಗೆದ್ದು ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲಿ ಎರಡು ತಂಡದ ಸಮಬಲದ ಹೋರಾಟ ನಿರೀಕ್ಷೆ ಮಾಡಬಹುದು ಎಲ್ಲ ಪ್ರೇಕ್ಷಕರು. ಅದ್ಭುತವಾದ ಆಲ್ರೌಂಡರ್ಸ್ ಇದ್ದಾರೆ ಎರಡು ತಂಡದಲ್ಲಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಎಸ್ಪೆಷಲಿ ಫೈಟರ್ಸ್ ತಂಡಕ್ಕೆ. ಸ್ಪೆಷಲಿ ಅದರಲ್ಲಿ ಜಾವೀದ್ ಅವರು ಕ್ಯಾಪ್ಟನ್, ಅದ್ಭುತವಾದ ಕ್ಯಾಪ್ಟನ್ ಅವರು. ಅದೇ ತರ ಪರಶುರಾಮ್ ಅವರು ಇದ್ದಾರೆ, ಶರಣ್ ಬಸ್ ಅವರು ಅದ್ಭುತವಾದ ಆಟಗಾರ ಅವರು ಕೂಡ, ಭೀಮ್ರಾಯ್ ಅವರು ಒಳ್ಳೆ ಆಲ್ರೌಂಡರು, ಮೌನೇಶ್ ಅವರು ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ಇದ್ದಾರೆ ಅವ್ರ ತಂಡದಲ್ಲಿ, ಮತ್ತಾರಲ್ಲ ಶಕ್ತಿನಗರದ ಮೋಸ್ಟ್ ಹಾರ್ಡ್ ಹಿಟ್ಟರ್ ಕ್ರಿಕೆಟ್ ಬಾಲ್ ಯಾರಾದ್ರೂ ಇದ್ರೆ ಅದು ಈಶ್ವರ್ ರಾವ್. ಎಂತ ಒಂದು ಅದ್ಭುತವಾದ ಆಟಗಾರರು ಈಶ್ವರ್ ರಾವ್ ಅವರು. ಆಟ ನೋಡೋದೇ ಒಂದು ಚಂದ, ಅಂತ ಬಲಿಷ್ಠವಾಗಿ ಹೊಡಿತಾರೆ ಬಾಲ್. ಅದೇ 10 ವರ್ಷಗಳ ಹಿಂದೆ ಇದೇ ಗ್ರೌಂಡಲ್ಲಿ ಜಸ್ಟ್ ಪ್ರಾಕ್ಟೀಸ್ಗೆ ಬಂದು ಇವತ್ತು ಒಂದು ದೊಡ್ಡ ಆಟಗಾರರಾಗಿ ಕನ್ವರ್ಟ್ ಆಗಿದ್ದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಓಕೆ, ಸ್ಕೋರರ್ ರೆಡಿ? ಓಕೆ, ಮೊದಲ ಬಾಲ್ ಡಾಟ್ ಬಾಲ್ ಅನ್ಸುತ್ತೆ. ತುಂಬಾ ವೇರಿಯೇಷನ್ ಮಾಡ್ತಾರೆ ಶರಣಿ ಅವರು, ತುಂಬಾ ವೇರಿಯೇಷನ್ಗೆ ಫೇಮಸ್ ಅವರು. ಸ್ವಲ್ಪ ಗ್ಯಾಪ್ ಅಲ್ಲಿ ಹೋಯ್ತು ಚೆಂಡು. ಉತ್ತಮವಾದ ಫೀಲ್ಡಿಂಗ್ ಅಲ್ಲಿ CSP ಅವರಿಂದ ಮಹೇಶ್ CSP ಎರಡು ರನ್ ನೋಡಿದ್ರು ಈಸಿಯಾಗಿ. ಇಸ್ಮಾಯಿಲ್ ರೀಸೆಂಟ್ ಆಗಿ ಮ್ಯಾರೇಜ್ ಆಯ್ತು, ಎಲ್ಲರ ಕಡೆಯಿಂದ ಅವರಿಗೆ ಕಂಗ್ರಾಟ್ಸ್. ಸೂಪರ್ ಶಾಟ್ ಇದೆ, ಯಾವುದೇ ಚಾನ್ಸ್ ಇಲ್ಲ ಫೀಲ್ಡರ್ಗೆ, ನೇರವಾಗಿ ಲ್ಯಾಂಗನ್ ಕಡೆ 1 ಬೌನ್ಸ್ 2 ಬೌನ್ಸ್ ಓವರ್ ದಿ ಬೌಂಡ್ರಿ ಲೈನ್ ಅಂಡ್ ಇಟ್ಸ್ ಬ್ಯಾಕ್ ಟು ದಿ ಬಾಲ್ ಟು ದಿ ಬಾಲರ್. ಅದ್ಭುತವಾದ ಶಾಟ್ ಇದು, ಯಾವುದೇ ಒಂದು ರಿಸ್ಕ್ ಇರಲಿಲ್ಲ ಈ ಶಾಟ್ ಅಲ್ಲಿ, ಅಷ್ಟು ಚಂದ ನೋಡೋಕೆ ಕ್ಯಾಮ್ರಾ ಕಣ್ಣಲ್ಲಿ. ಅಪ್ಪೆ ಅದು ಆಡ ಓಡಿಸ್ರಿ. ಮತ್ತೊಂದು ಸೂಪರ್ ಬಾಲ್, ಒಳ್ಳೆ ಕಮೇಶು ಅಡ್ಡ ಹೋಗಲಿ. ಒಳ್ಳೆ ಕಂಬ್ಯಾಕ್, ಎಕ್ಸ್ಪೀರಿಯನ್ಸ್ಡ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಶರಣ್ ಅವರು. ಇನ್ಸೈಡ್ ಏಜ್ ತುಂಬಾ ಈಸಿಯಾಗಿ ಫೀಲ್ಡ್ ಮಾಡ್ತಾರೆ ಈಶ್ವರ್ ಅವರು, ಯಾವುದೇ ಒಂದು ಒತ್ತಡದಲ್ಲಿ ಇಲ್ಲದೆ. ದಯವಿಟ್ಟು ಹೊರ ಕಳಿಸ್ರಿ ಆಡ್ಮರಿಗಳನ್ನ. ಚಿನ್ನ ಅವರಿಗೆ ಸ್ವಾಗತ. ಎರಡು ತಂಡ ಸಮಬಲದಿಂದ ಕೂಡಿದೆ. ಮತ್ತೊಂದು ಡಾಟ್ ಬಾಲ್, ಇದರೊಂದಿಗೆ ಮೊದಲನೇ ಓವರ್ನ ಮುಕ್ತಾಯ. ಆಫ್ಟರ್ ಕಂಪ್ಲೀಷನ್ ಆಫ್ 1 hour 7 runs without any loss of wickets for the game changers team. ಅಪ್ಪಿ ಲೇ ಒಡೆಯಲೇ ಹೊಡ್ಕೊಂಡು ಹೋಗೋ ಕಡೆ ಒಳಗೋದ್ರೆ ಹಿಡಿದು ಹಾಕ್ತು ಜೇಬೆ ಉಂಡೆ ಜೇಬ್ ಬಿಡ್ತೀರಿ ಹೇಳಿ. ವಿರಾಟ್ ಅವರು ಮಿಡ್ ವಿಕೆಟ್ ಇಂದ ಸ್ವಲ್ಪ ಕೌಕಾರ್ನರ್ ಕಡೆ ಬಂದ್ರು. ಇದು 2ನೇ ಓವರ್ ಪವರ್ ಪ್ಲೇ. ಮತ್ತೊಂದು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು ಭೀಮ್ರಾಯ್ ನಾಯಕ್ ಅವರು. ಸ್ವಲ್ಪ ಪ್ರಾಕ್ಟೀಸ್ ಕೊರತೆ ಇದೆ ಅವ್ರಿಗೆ, ನೋಡ್ಬೇಕು ಯಾವ ತರ ಬೌಲಿಂಗ್ ಮಾಡ್ತಾರೆ ಅಂತ. ಇನ್ನೊಬ್ಬ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು
ಕಾಶಿ ಕೃಷ್ಣದವರಾದ್ರೂ ಈ ಪ್ರೀಮಿಯರ್ ಲೀಗ್ ಆಡಕ್ಕೆ ಸಾರಿ ಕಾಶಪ್ಪನವರು ವೆಲ್ ಪ್ಲೇಡ್ ಸಂಗಪ್ಪಣ್ಣ. ಅದ್ಭುತವಾದ ಬಾಲಿಂಗ್ ನಿಮ್ಮದು. ನಿಮ್ಮ ಬಾಲಿಂಗ್ ನೋಡೋದೇ ಒಂದು ಖುಷಿ ಅನಿಸ್ತಲ್ಲಿ. ಲೈನ್ ಅಂತೂ ಅದ್ಭುತವಾಗಿ ಮಾಡಿದ್ರಿ. ಅದೇ ಥರ ತಮ್ಮಣ್ಣ ಕೂಡ ಧನ್ಯವಾದಗಳು. ವಾವ್ 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 ಸಿಂಪ್ಲಿ ವಾವ್. ಇಟ್ಸ್ ಬೋಲ್, ಕ್ಲೀನ್ ಬೋಲ್. ಇದರೊಂದಿಗೆ ಮೊದಲನೇ ವಿಕೆಟ್ ಪತನ ಗೇಮ್ ಚೇಂಜರ್ಸ್ ಟೀಮ್ದು ಇಸ್ಮಾಯಿಲ್ ಅವರ ರೂಪದಲ್ಲಿ. ಎಲ್ಲ ಕ್ಯಾಮ್ರಾಮ್ಯಾನ್ಗಳಿಗೂ ಧನ್ಯವಾದಗಳು. ಅದೇ ಥರ ನಮ್ಮೆಲ್ಲ ಚಿಕ್ಕ ಮಕ್ಕಳು ಅಂದರೆ ಈಗ ತಾನೇ ಹೈಸ್ಕೂಲು ಪ್ರೈಮರಿ ಓದ್ತಿರೋ ಎಲ್ಲ ಹುಡುಗರು ತುಂಬ ಹೆಲ್ಪ್ ಮಾಡಿದ್ದಾರೆ. ಗ್ರೌಂಡ್ ಮಾಡೋದಕ್ಕೆ ಆಗಲಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಒಂದು ಸೇವೆ ಸಲ್ಲಿಸಿದ್ದು ಭಾಳ ಒಂದು ಖುಷಿ ಕೊಡುತ್ತೆ. ಯಾಕಂದರೆ ನಾವು ಕೂಡ ಅದೇ ಥರ ಸುಮ್ಮನೆ ಬಂದು ನಿಲ್ತಿದ್ವಿ ಇಲ್ಲಿ ವಿಕೆಟ್ ಹಿಡ್ಕೊಂಡು ಬ್ಯಾಟ್ ಹಿಡ್ಕೊಂಡು. ಸೊ ನೀವು ಕೂಡ ಅದೇ ಥರ ಮಾಡಿ. ಇಲ್ಲಿ ಒಬ್ಬರು ಕೂತಿದ್ದಾರೆ ಸದ್ದಾಮ್ ರಸಲ್. ಅದೇ ಥರ ಇದ್ರು ಇವತ್ತು ಒಂದು ದೊಡ್ಡ ಆಟಗಾರರಾಗಿ ಮಿಂಚ್ತಾ ಇದ್ದಾರೆ ನಮ್ಮ ಸುತ್ತಮುತ್ತಲಿನ ಊರಲ್ಲಿ. ಸದ್ದಾಮ್ ರಸಲ್ ಬರೀ ಒಂದು ಬನೀನು ಒಂದು ಚಡ್ಡಿ ಹಾಕೊಂಡು ಬರ್ತಿದ್ರು. ಅಂಥವ್ರೀಗ ಎಲ್ಲರಿಗೆ ಚಡ್ಡಿ ಅರ್ಧಂಗೆ ಹಿಡಿತಾರೆ ಬ್ಯಾಟಿಂಗಲ್ಲಿ. ಏನು ತಾನಿಲ್ಲ ಸರ್ ಅಲ್ಲ ಈ ಗ್ರಿಪ್ ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡ ಮ್ಯಾನ್ ಗ್ರಿಪ್. Who's this? ಹಿಂದ ಅಲ್ಲ ಜಿಗಡಿ ಜಿಗಡ ಅದಲ್ಲ ಅದಕ್ಕೆ. ಶ್ರೀಧರ್ ಪಾಟೀಲ್, ದ ಫೇಮಸ್ ಶ್ರೀಧರ್ ಪಾಟೀಲ್. ವಾಟ್ ಎ ಶಾಟ್! ಮೊದಲೇ ಬಾಲಲ್ಲಿ ಸೂಪರ್ ಶಾಟ್. ಅದು ಎಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಅವ್ರಿಗೆ ಬೂಸ್ಟ್ ಆಗಿದೆ ನಿನ್ನೆ ಮ್ಯಾಚಿಂದ. ಅದೇ ಒಂದು ಇನ್ನಿಂಗ್ಸ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಅವರು. ಅದ್ಭುತವಾದ ಶಾಟ್ ಇದು. ರಘು ಎಲ್ಲಿ ಲೈನ್ ಒಳಗವೇನು ಸ್ವಲ್ಪ ಹೇಳ್ರಿ. ಮತ್ತೆ ಅಲ್ಲೇ ಹೇಳ್ರಿ ಮೈಕಿಗೆ ಹೇಳ್ಬೇಕು. ಎದಕ್ಕೆ ಹೇಳ್ತಾರ? ಎದಕ್ಕೆ ಯಾವಾಗ ಹೊಡಿತಾರೆ? ದಯವಿಟ್ಟು ಮತ್ತೊಂದು ಸೂಪರ್ ಶಾಟ್. ಅದರಿಂದ ಚೆಂಡಿನಂತೆ ಓಡಿದ್ರು. ವಾವ್! ಎಂತ ಒಂದು ಫೀಲ್ಡರ್ ಇವರು ದೇವು. ನೆಕ್ಸ್ಟ್ JKR ರಾಮ್ ಇವರು ದೇವು. ಸೆಕೆಂಡ್ JKR ರಾಮ್ ಅಂದ್ರೆ ತಪ್ಪಾಗಲಾರ್ದು. ಶೆಟ್ನರ್ದಲ್ಲಿ ನಿನ್ನೆ ಆಲ್ರೆಡಿ ಒಂದು ಅದ್ಭುತವಾದ ಕ್ಯಾಚ್ ಹಿಡಿದು ಕವರ್ಸಲ್ಲಿ. ದಯವಿಟ್ಟು ಯಾರಾದರೂ ಬೈಕು ಬೌಂಡ್ರಿ ಲೈನ್ ಒಳಗಡೆ ಇದ್ರೂ ಸ್ವಲ್ಪ ದಯವಿಟ್ಟು ಹಿಂದೆ ತೆಗೀರಿ. ಎಲ್ರಿಗೂ ಒಂದು ಮತ್ತೊಮ್ಮೆ ಕಳಕಳಿ ವಿನಂತಿ. ನೀವು ತೆಗಿಲಿಲ್ಲ ಅಂದ್ರೂ ಅದು ನಿಮ್ಮ ಜ್ಞಾನಕ್ಕೆ ಬಿಟ್ಟಿದ್ದು. ಸೊ ದಯವಿಟ್ಟು ಯಾರಾದರೂ ಒಳಗಡೆ ಇಟ್ಟಿದ್ರೆ ತೆಗಿರಿ. ಅದೇ ಥರ ಹೊರಗಡೆ ಕೂತ್ಕೊಳ್ಳಿ. ರೋಡಿಗೆ ಯಾಕಂದ್ರೆ ಬಸ್ ಬಂತು ನಿಂತಿತ್ತಂದ್ರೆ ಮತ್ತೆ ಡೈರೆಕ್ಟ್ ಕಾಲ್ ನಮಗೆ ಬರುತ್ತೆ. ಮತ್ತೆ ED ಕಂಪ್ಲೀಟ್ ಮಾಡ್ತಾರೆ. ದಯವಿಟ್ಟು ಸೂಪರ್ ಕಂಬ್ಯಾಕ್ ಇದು. ಅದ್ಭುತವಾದ ಬಾಲಿಂಗ್. ಭೀಮ್ರಾಯ್ ಅವರು ಒಳ್ಳೆ ಒಂದು ಲಯದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಳ್ಳೆ ಫೈಟ್ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಅಲ್ಲಿ. ಅದೇ ತರ ಬಂಡಿ ಅಲ್ಲಿ ಲೆಗ್ ಸೈಡ್ ಅಲ್ಲಿ ಯಾರಾದ್ರೂ ಬೈಕ್ಗಳು ಸ್ವಲ್ಪ ತೊಂದರೆ ಕೊಡಬೇಡ್ರಿ. ಈಗ ಸೇವೆ ಸಲ್ಲಿಸಿ ಮನೆಗೆ ಊಟಕ್ಕೆ ಹಿಂತಿರುಗ್ತಾ ಇದ್ದಾರೆ ನಮ್ಮ ಎಂಪ್ಲಾಯೀಸ್ಗಳು. ಕಬ್ಬಿನಲ್ಲಿ ಬಂಡಿ, ಈ ಕಡೆ ವಂಡಿ, లేకపోతే నీకు ఉంది ಬಂಡೆ ಜ್ಯೂಸ್ ಬಂಡೆ KP ದಯವಿಟ್ಟು ಕಳಿಸಿ. ಈ ಕಡೆ ದೊಬ್ಬವರು ಒಂದು ಕೈಲಿ ಈ ಕಡೆ ಬರ್ತದ.
ನೋಡ್ರಿ ಈಗ ಆಲ್ರೆಡಿ 112 ಹೆಲ್ಪ್ಲೈನ್ ಗಾಡಿಗೆ ಕೂಡ ತೊಂದರೆ ಆಗ್ತಾ ಇದೆ. ಏ ಅಪ್ಪೆ ಇಧರ್ आओ भैया ఇక్కడ తాంబానా నా అడ్డొచ్చు చూడు. इधर लगा रे ए बाल इधर लगा रे बाल जल्दी आओ. ಸೂಪರ್ ಶಾಟ್ ಚೆಂಡಿಂದ ಶರಣ್ ಅವರು ಸೂಪರ್ ಫೀಲ್ಡಿಂಗ್ ಇದು. ವಾವ್ ಅದ್ಭುತವಾದ ಫೀಲ್ಡಿಂಗು. और एक बार उधर नहीं रुका ना भैया, अभी बोल रहे देखो आपको. इधर आओ इधर आओ, इधर हमको एक दो लो, अंदर आओ 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 अंदर आओ. इधर आओ आगे आओ भैया, इधर आओ इधर आओ. इधर आओ. ಸೂಪರ್ ಶಾಟ್ ಇದು, ಯಾವುದೇ ಚಾನ್ಸ್ ಇಲ್ಲ ಫೀಲ್ಡರ್ಗೆ. ಎಂತ ಒಂದು ಕ್ಲಾಸಿಕ್ ಶಾಟ್ ಆಗಿತ್ತು ಈಶಾ, ಅದ್ಭುತವಾದ ಶಾಟ್. ಬೌಂಡ್ರಿ, ಇದರೊಂದಿಗೆ ಓವರ್ನ ಮುಕ್ತಾಯ. ವೇಟ್ ಸಾರಿ, ಸ್ಕೋರ್ ಎಷ್ಟು ಆಡ್ ಬಂದಿದೆ, ಒಂದು ನಿಮಿಷ. ಸ್ಕೋರ್ ಸರ್, 18. after completion of 2 overs 18 runs, loss of 1 wicket for the game changers team. ಸ್ಕ್ರೀಸ್ ಅಲ್ಲಿ ಶ್ರೀಧರ್ ಪಾಟೀಲ್ ಮತ್ತು ಈಶಾ. ಈಸಿ ಸಿಂಗಲ್ ಇದು. ಪ್ರಕಾಶ್ ಬಚ್ಚಿ ಅವರ ಬಾಲಿಂಗ್ ಅಲ್ಲಿ, ಬ್ಯಾಟಿಂಗ್ ಅಲ್ಲಿ ಶ್ರೀಧರ್ ಪಾಟೀಲ್ ಮತ್ತು ಈಶಾ. ಕ್ಲಾಸಿಕಲ್ ಈಶಾ, ಅದ್ಭುತವಾದ ಆಟಗಾರ ಈಶಾ. ಮೋಸ್ಟ್ ಅನ್ರೇಟೆಡ್ ಬ್ಯಾಟ್ಸ್ಮನ್ ಈಶಾ ಅವರು. ತುಂಬಾ ಈಸಿಯಾಗಿ ಆಡ್ತಾರೆ ಬ್ಯಾಟಿಂಗ್ ಅವರು. ತುಂಬಾ ಚಾಣಾಕ್ಷತೆಯಿಂದ ಬಾಲಿಂಗ್ ಮಾಡ್ತಾರೆ ಪ್ರಕಾಶ್ ಬಚ್ಚಿ ಅವರು. ಇನ್ಸ್ಪೈಟ್ ಆಫ್ ಅದು ಒಂದು ಈ ಆಲ್ರೆಡಿ ಒಂದು ಫಿಂಗರ್ ಡ್ಯಾಮೇಜ್ ಆಗಿದೆ, ಆದರೂ ಕೂಡ ಉತ್ತಮವಾದ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಮೋಸ್ಟ್ಲಿ ಎಡ್ಜ್ ಆಗಿದ್ದು ಅನ್ಸುತ್ತೆ ಇದು. ಡ್ರಾಪ್ ಕ್ಯಾಚ್ ಅನ್ಸುತ್ತೆ ಮೌನೇಶ್ ಅವರಿಂದ. NPCL ಮೌನೇಶ್, ತುಂಬಾ ಒಂದು ಪ್ರೀಮಿಯರ್ ಲೀಗ್ ಆಡಿದ್ದೀರಿ ನೀವು, ಇಂಥ ಒಂದು ಮಿಸ್ ಎಕ್ಸ್ಪೆಕ್ಟ್ ಮಾಡಲ್ಲ ಫೈಟರ್ಸ್ ತಂಡದ ಆಟಗಾರರು. ಇದು ವೈಡ್ ಬಾಲ್ ಅನ್ಸುತ್ತೆ. ಎಸ್, ಇಟ್ಸ್ ವೈಡ್ ಬೈ ದಿ ಸಿಗ್ನಲ್ ಬೈ ದಿ ಅಂಪೈರ್ ಸಂದೀಪ್ ದಯಾಳ್. ಮಿಸ್ ಹಿಟ್ ಆಯ್ತು ಇದು ನೇರವಾಗಿ ಜೂನಿಯರ್ JKR ಅಲ್ಲಿ ಚೆಂಡು. ಮತ್ತೊಂದು ವೈಡು ಅಗಲವಾದ ಎಸೆತ. ಇದು ಎಕ್ಸ್ಟ್ರಾ ರನ್. ಬಸ್ಸು ಅವರಿಗೆ ಸ್ವಾಗತ. ಬಸವರಾಜ್ ಸೌಕರ್ ಅದ್ಭುತವಾದ ಆಟಗಾರರು.
ಮತ್ತೊಂದು ವೈಡ್, ಯಾಕೋ ವೈಡ್ ಹೋಗ್ತಾ ಇದೆ ಚೆಂಡು, ಮೋಸ್ಟ್ಲಿ ಫಿಂಗರ್ ಪ್ರಾಬ್ಲಮ್ ಅನ್ಸುತ್ತೆ, ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಮ್ಯಾಚ್ ರಜನಿ ಅವ್ರದ್ದಿದೆ. ಇದಾದ ನಂತರ ಇನ್ನೊಂದು ಮ್ಯಾಚ್, ಇವತ್ತು 4ನೇ ಮ್ಯಾಚ್, ಸತತವಾಗಿ 3ನೇ ಮ್ಯಾಚ್ ಇದು. ಅದ್ಭುತವಾಗಿ ನಡೀತಾ ಇದೆ ಟೂರ್ನಮೆಂಟ್ ಇಲ್ಲಿವರೆಗೆ. ವಾವ್, ಸೂಪರ್ ಶಾಟ್ ಇದು ಶ್ರೀಧರ್ ಪಾಟೀಲ್ ಅವರಿಂದ. ಎಂತ ಒಂದು ಅದ್ಭುತವಾದ ರಿವರ್ಸ್ ಶಾಟ್ ಇದು, ಬೌಂಡ್ರಿ. ಈಗಾಗಲೇ ಮಧ್ಯಾಹ್ನದ ಮ್ಯಾಚ್ ಜಗದೀಶ್ ಕೆಪಿ ಅವರಿದ್ದಾರೆ ರಾಕರ್ಸ್ ತಂಡಕ್ಕೆ. ಇವತ್ತು ನೋಡ್ಬೇಕು ಯಾವ ಥರ ಆಡ್ತಾರಂತ. ಆಲ್ರೆಡಿ LT ಸಾಗರ್ ಅವರು ಬಂದಿದ್ದಾರೆ, ಇಂದುಪೂರ್ನ ಸಾಗರ್. ಅದ್ಭುತವಾದ ಎಲೆಕ್ಟ್ರಿಷಿಯನ್, ಫಿಟ್ರ್ ಓದಿ ಎಲೆಕ್ಟ್ರಿಷಿಯನ್ ಆಗಿದ್ದವ್ರು ಯಾರಾದ್ರೂ ಇದ್ರೆ ಅವರೊಬ್ಬರೇ. ಕ್ಯಾಚ್ ಆಗೋ ಚಾನ್ಸು, ಗ್ಯಾಪಲ್ಲಿದೆ ಚೆಂಡು, ಅದರಿಂದ ನಮ್ಮೆಲ್ಲರ ಭೀಮರಾಯ್ ನಾಯಕ್ ಅವರು ಒನ್ ಬೌನ್ಸ್ ಓವರ್ ದಿ ಬೌಂಡ್ರಿ ಲೈನ್. ಇಟ್ಸ್ ಬೌಂಡ್ರಿ. ಸೂಪರ್ ಬ್ಯಾಟಿಂಗ್ ಬೈ ದಿ ಶ್ರೀಧರ್ ಪಾಟೀಲ್. ಇದರೊಂದಿಗೆ ಓವರ್ನ ಮುಕ್ತಾಯ. ಆಫ್ಟರ್ ಕಂಪ್ಲೀಷನ್ ಆಫ್ 3 overs, 31 runs, loss of 3 wickets for the game changers. One wicket, loss of 1 wicket. ಮಧ್ಯಾಹ್ನ ಮ್ಯಾಚು ರಾಕರ್ಸ್ ವರ್ಸಸ್ ಯಾವುದು? ರಾಕರ್ಸ್ ಫೋಕರ್ಸ್ ಸುನಿಲ್. ಮಧ್ಯಾಹ್ನ ಮ್ಯಾಚ್ ಆದಮ್ ರಾಕರ್ಸ್ ಮತ್ತೆ 80-69 ಅಲ್ಲ, ಸೂರ್ಯ ಬಾಯ್ಸ್. ಅದೇ ಸೂರ್ಯ ಬಾಯ್ಸ್ ಪೊಲೀಸ್ ಪಟೇಲ್. ನೀನು ಯಾವ್ದ್ರ ಇರ್ತದ? ರಾಕರ್ಸ್. ಸೂರ್ಯ ಬಾಯ್ಸ್ ಅಂದ್ರೆ ಯಾವುದು? ಸೂರ್ಯ ಬಾಯ್ಸ್ ವರ್ಸಸ್ ಚಂದ್ರ ಬಾಯ್ಸ್ ಅಂದರೆ ಶಿಕ್ನರ್ ರಾಕರ್ಸ್. ಒಳ್ಳೆ ಲೈನ್ ಅಂತ ಮಾತಾಡ್ತಾರೆ. ಮಹೇಶ್ CSP ಅವರು ಬಾಲಿಂಗ್ ನೋಡಲು ಬಂದಿದ್ದಾರೆ. ಅದ್ಭುತವಾದ ಫ್ಯಾನ್ಸು ಅವ್ರಿಗಿದ್ದಾರೆ. ಜಗದೀಶ್ KP ಅವರು ಸೂಪರ್ ಶಾಟ್ ಇದು. ಕವರ್ಸ್ ಅಲ್ಲಿ ಯಾವುದೇ ಫೀಲ್ಡರ್ ಇಲ್ಲ, ಅಲ್ಲಿ ಯಾವುದೇ ಚಾನ್ಸ್ ಇಲ್ಲ ಯಾವುದೇ ಫೀಲ್ಡರ್ಗೆ ಬಾಲ್ ತಡೆಯಲು. ರಾಮನ್ ಗೌಡ್ರು ಎಂತ ಒಂದು ಸ್ಪೀಡಾಗಿ ಓಡ್ತಾರೆ ಅಂದ್ರೆ ಅದು ಓಟ ನೋಡಲೇ ಚಂದ. ಈಗಾಗಲೇ ಈ ಮ್ಯಾಚು ಆಲ್ರೆಡಿ ಸಾಗರ್ ಅವರು ಯಾರಿಗೆ ಸಪೋರ್ಟ್ ಕೊಡ್ತಾರೆ ಅಂತ ನಮ್ಗೆ ಗೊತ್ತಾಗಿದೆ. ಏನಂತಾರೆ ಸದಮ್? ಹೌದಣ್ಣ. ಯಾವಲೇ ಛತ್ತಿಗೆ ಬಂದಿದೆ ಮನೆ. ಸೂಪರ್ ಕಮ್ ಬ್ಯಾಕ್ ಇದು CSP ಅವ್ರ ಕಡೆಯಿಂದ. ಸೂಪರ್ ಕಮ್ ಬ್ಯಾಕ್. ಎಂತ ಒಂದು ಅಲ್ಟಿಮೇಟ್ ಕ್ಲಾಸಿಕ್ ಶಾಟ್ ಹೊಡೆದ್ರು ಈಶ್ ಅವರು. 2 ಬೌಂಡ್ರಿ, ಯಾವುದೇ ಫೀಲ್ಡರ್ಗೆ ಚಾನ್ಸ್ ಇರಲಿಲ್ಲ, ಅಷ್ಟು ಈಸಿಯಾಗಿ ಹೊಡೆದ್ರು. ಇದು ವೈಡ್ ಅನ್ಸುತ್ತೆ, ಇನ್ನು ಕೊಟ್ಟಿಲ್ಲ, ಸಾರಿ. ಅಂಪೈರ್ ಡಿಸಿಷನ್ ತಗೊಂಡಿಲ್ಲ. ಸೊ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ತಗೊಂಡ್ರು ಈಶ್ ಅವರು, ಲೆಗ್ ಅಂತ ಅವರೇ ಹೇಳಿದರು. ಒಳ್ಳೆಯ ಒಂದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಮಧ್ಯಾಹ್ನ ಇರುತ್ತೆ ಅವ್ರಿಗೊಂದು. ಒಳ್ಳೆಯ ಲೈನಲ್ಲಿ ನಿಂತಿದ್ದು, ತುಂಬ ಕಷ್ಟ ಮಹೇಶ್ CSP ಅವರಿಗೆ ಬಿಗ್ ಶಾಟ್ ಆಡಲು. ನಿನ್ನೆ ಒಂದು ಅದ್ಭುತವಾದ ಬೌಲಿಂಗ್ ಅಲ್ಲಿ ಮ್ಯಾಕ್ಸ್ವೆಲ್ ಅಂತ ಅವರ ಬ್ಯಾಟ್ಸ್ಮನ್ಗೆ ಔಟ್ ಮಾಡಿದ್ರು ಅವರು. ವಾವ್, ಸಿಂಪ್ಲಿ ಅಮೇಸಿಂಗ್. ಅಷ್ಟೇ ಅದ್ಭುತವಾದ ಫೀಲ್ಡಿಂಗ್ ಅಲ್ಲಿ ಶರಣ್ ಅವರು ಕೇವಲ 1 ರನ್. ಇನಿಷಿಯಲ್ ಆಗಿ ನಾವು ಫೀಲ್ಡರ್ ಕಾಣಲಿಲ್ಲ ಅಲ್ಲಿ, ಬೌಂಡ್ರಿ ಅಂದ್ಕೊಂಡ್ವಿ. ಆದರೆ ಶರಣ್ ಬಸ್ ಅವರು ಆಲ್ರೆಡಿ ನಿಂತಿದ್ದಾರೆ ಅಲ್ಲಿ ಸರಿಯಾದ ಪೊಸಿಷನ್ಗೆ. ಇದರೊಂದಿಗೆ ಓವರ್ನ ಮುಕ್ತಾಯ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಡ್ರಿಂಕ್ಸ್ ತಗೊಳ್ಬೋದು. 4 ಓವರ್ ಮುಕ್ತಾಯಕ್ಕೆ 36 ರನ್ಗಳು, 1 ವಿಕೆಟ್ ನಷ್ಟಕ್ಕೆ. ಸೊ ಅಂಪೈರ್ಸ್ಗೂ ಕೂಡ ನೀರಿನ ವ್ಯವಸ್ಥೆ ಮಾಡಬೇಕು ನಮ್ಮ ಕಮಿಟಿ ಕಡೆಯಿಂದ.
ಸುನೀಲ್ ಹೋಯ್ತಂತ ಸುನೀಲ್ ಸದ್ದಮ್ಮ ಹೋಯ್ತಂತ. ಹೋಯ್ಲ್ಯಾ ಈಗ ಅಲ್ಲಿವರೆಗೆ ಒಂದು ಸಣ್ಣದಾದ ಒಂದು ಸಾಂಗು, ಆಮೇಲೆ ಹಿಡಿದು ಬಾಂಗು. ನಾಗವರು ಟೂರ್ನಮೆಂಟ್ ಬಗ್ಗೆ ಅವ್ರು ಮಾತಾಡಬೇಕು. ನಾಗವರು ಧೋನಿದಾಸ್ನ ಹಿರಿಯ ಆಟಗಾರರು ನಾಗವರು ಇದ್ದಾರೆ ಇಲ್ಲಿ. ಟೂರ್ನಮೆಂಟ್ ಬಗ್ಗೆ ಒಂದು ಎರಡು ಮಾತಾಡ್ತಾರೆ. ಯಾರಪ್ಪಿತ್ತ ನೀನು ಅಪ್ಪಿ ನಗಾಕತ್ತಿದ್ದಪ್ಪಿ ನೀನು. ಇನ್ನಿಂಗ್ಸ್ ಪಾಸ್ ಆಗಿದ್ದಕ್ಕೆ ಸ್ಟ್ರೈಕಲ್ಲಿ ಮೋಸ್ಟ್ ಪ್ರಾಬಬ್ಲಿ ಬ್ಯಾಟ್ಸ್ಮನ್ ಚೇಂಜ್ ಆಗಿದ್ದಾರೆ ಅನ್ಸುತ್ತೆ. ರಮೇಶ್ ಜೆಕೆಆರ್ ಮೋಸ್ಟ್ ಡೇಂಜರಸ್ ಆಲ್ರೌಂಡರು ಶಕ್ತಿನಗರದಲ್ಲಿ ಅವರು ಕೂಡ. ರಮೇಶ್ ಜೆಕೆಆರ್ ಅವರು ರಾಮು ಜೆಕೆಆರ್ ಅಂತಾನೆ ಫೇಮಸ್ಸು. ಅದ್ಭುತವಾದ ಫೀಲ್ಡರು, ಬೌಲರು ಕಮ್ ಬ್ಯಾಟ್ಸ್ಮನ್. ಸೂಪರ್ ಶಾಟ್ ಇದು, ನೇರವಾಗಿ ಕವರ್ಸ್ ಅಲ್ಲಿ ಚೆಂಡು, ಒಳ್ಳೆ ಫೀಲ್ಡಿಂಗ್ ಅಲ್ಲಿ ರಾಮನ್ ಗೌಡ್ರು. ಕಳೆದ ಟೂರ್ನಮೆಂಟ್ ಎಲ್ಲ ಗಿಡಗಳಿಗೆ ಪೇಂಟ್ ಹೊಡೆದಂತ ಒಂದು ಗೌರವ ಅವರು ಸಲ್ಲಬೇಕು. ಈ ಸಲ ಹೊಡಿತಿದ್ರು, ಇನ್ನೂ ಕಲರ್ ಹೋಗಿಲ್ಲ ಅಣ್ಣ ಬೇಡ ಅಂದ್ರು, ಹಂಗಾಗಿ ಬಿಟ್ಟಿವಿ. ಅವ್ರಿಗೆ ಥ್ಯಾಂಕ್ ಯು ರಾಮನ್ ಗೌಡ, ಅದ್ಭುತವಾದ ಕ್ಲಾಸಿಕಲ್ ಬ್ಯಾಟ್ಸ್ಮನ್ ಅವರು. ಎಡ್ಜ್ ಆಯ್ತು, ತುಂಬಾ ಈಸಿಯಾಗಿ ಹಿಡಿತಾರೆ ಈಶ್ವರ್ ಅವರು, ಯಾವ್ದು ರಿಸ್ಕ್ ತಗೊಳ್ಳಲ್ಲ. ಸ್ವಲ್ಪ ರಿಸ್ಕ್ ತಗೊಂಡ್ರೆ ಬಾಲ್ ಮಿಸ್ ಆಗ್ಬೋದು ಅಂತಂದು ತುಂಬಾ ಈಸಿಯಾಗಿ ತಗೋತಾರೆ. ಎಷ್ಟನ್ನ ಓಡಿ ನೀವೊಂದು ಅಂತ ಒಂದು ಫೀಲ್ಡರ್ ಅವರು. ವಾವ್ ಅಂದಿದ್ವಿ, ಬಟ್ CSP ಅವರು ಸ್ವಲ್ಪ ಮಿಸ್ ಜಡ್ಜ್ ಮಾಡಿದ್ರು. ಯಾರು ನೋಡ್ತಾ ಇದ್ದಾರೆ, ಶ್ರೀಧರ್ ಪಾಟೀಲ್ ಒಳ್ಳೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಇದು. ರಾಮು ಜೆಕೆಆರ್ ಅವರು ತುಂಬಾ ಸ್ಪೀಡ್ ಇರ್ತಾರೆ, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಅದೇ ತರ ಸಪೋರ್ಟಿವ್ ಹಾಗೆ ಒಳ್ಳೆ ಸಪೋರ್ಟ್ ಕೊಟ್ಟರು. ಒಳ್ಳೆ ಒಂದು ಜಡ್ಜ್ ಇದು ಸೆಕೆಂಡ್ ರನ್ಗೆ ಶ್ರೀಧರ್ ಪಾಟೀಲ್ ಕಡೆಯಿಂದ, ಯಾಕಂದ್ರೆ ಡೇಂಜರ್ ರನ್ ಅವ್ರದ್ದಿತ್ತು. ಒಳ್ಳೆ ಡಿಸಿಷನ್ ತಗೊಂಡ್ರು, ಒಳ್ಳೆ ಫೈಟ್ ಕಾಣಿಸ್ತಾ ಇದೆ ಎರಡು ತಂಡದಿಂದ. ಮತ್ತೊಂದು ಗಾಳಿಯಲ್ಲಿ ಚೆಂಡು, ಅದರಿಂದ ಭೀಮ್ರಾಯ್ ಅವರು ಸರಿಯಾಗಿ ಕನೆಕ್ಟ್ ಆಗ್ತಾ ಇಲ್ಲ ರಮೇಶ್ ಅವರಿಗೆ. ಇನ್ ಕೇಸ್ ಮಿಡ್ಲಾಗಿದ್ರೆ ಮ್ಯಾಕ್ಸಿಮಮ್ ಆಗೋ ಚಾನ್ಸ್ ಇರುತ್ತೆ. ಮತ್ತೆ 2 ರನ್ನು, 2, 3, 4 ಆಮೇಲೆ ಇನ್ನು ಬೇಕು.
1 2 3 4 ಆಮೇಲೆ ಹಿಡ್ಕೊಂಡು ಹಾಕು. ಸೂಪರ್ ಶಾಟು, ಮತ್ತೆ ಮಿಸ್ಫೀಲ್ಡ್ ಅಲ್ಲಿ ಮತ್ತೆ 2 ರನ್. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ 2-1. ಯಾಕಂದ್ರೆ ಇನಿಷಿಯಲ್ ಸ್ಟೇಜ್ ಗೊತ್ತಾಗಲ್ಲ, ಅದು 2-1 ಕ್ರಮೇಣ ಗೊತ್ತಾಗುತ್ತೆ. ಅದರ ನೋವು. ಎಷ್ಟು ಡಬಲ್ ಸಿಂಗಲ್ ತಗೊಳ್ತಾರೆ ಅಷ್ಟು ಟೀಮ್ ಸೇಫ್ ಆಗಿರುತ್ತೆ. ಬ್ಯಾಟ್ಸ್ ಯಾರದೇನಂದ್ರೆ ಹೋಲ್ಬಿಡ ಡ್ಯೂಟಿ ಚಾಲಕ್ ಮಾಡಿರ್ತಾನೆ, ಗಾಡಿ ಚಾಲಕ್ ಹಿಂದಿ ಗಾಡಿ ಮೇಲೆ ಒಯ್ದು ರಾಕ ಕಳಿಸ್ತಾನೆ ಮಗ. ಮತ್ತೊಂದು ಸೂಪರ್ ಶಾಟ್ ಇದೆ, ಯಾವುದೇ ಚಾನ್ಸ್ ಇಲ್ಲ ಫೀಲ್ಡರ್ಗೆ. JKR ಅದ್ಭುತವಾದ ಶಾಟ್ ಕೌಕಾರ್ನರ್ ಕಡೆ. 1 ಬಾಲ್ಸ್ ಓವರ್ ದಿ ಬೌಂಡ್ರಿ ಲೈನ್. ಇಟ್ಸ್ ಓವರ್ ನಂಬರ್ 5 ಕಂಪ್ಲೀಟೆಡ್. ಸ್ಕೋರ್ ಸುನಿಲ್. 5 ಓವರ್ ಮುಕ್ತಾಯಕ್ಕೆ 48 ರನ್ಗಳು. ಅದ್ಭುತವಾದ ಬ್ಯಾಟಿಂಗ್. ಮತ್ತೊಮ್ಮೆ ಸಾಂಗ್ ಕಂಟಿನ್ಯೂ ಆಗ್ತದೆ, ಕೇಳಿ ಎಂಜಾಯ್ ಮಾಡಿ. ಗಲಾಟೆ ಮಾಡಿ ನಿಮ್ ತಂದೆ
ಎಲ್ಲಿ ಏ ಅಲ್ಲ ನೀವು ಹೋರಪ್ಪ ಹೋಗೋದಂತ ತಲೆ ತಿಂದು ಜೀರಿಗೆ ಆಗ್ತಾನ. ಒಳ್ಳೆ ಬಾಲಿಂಗ್ ಇದು ಶರಣ್ ಅವರಿಂದ, ಯಾವುದೇ ಚಾನ್ಸ್ ಇಲ್ಲ ಬ್ಯಾಟ್ಸ್ಮನ್ಗೆ ಬಿಗ್ ಶಾಟ್ ಆಡಲು. ವಿರಾಟ್ ವಿರಾಟ್ ಏನಂತಾನ ಯಾರು ದಪ್ಪನಲ್ಲ ಕರೆಂದ್ರೆ ಹೋದಲ್ಲ ಕೇಳು ಸೂರ್ಯಣ್ಣ ಇಲ್ಲಿ ಅಲ್ಲ ಸರ್, ಒಂದು ಕೆಲಸ ಮಾಡು, ಗಾಡಿ ತಗೊಂಡು ಹೋಗು, ರವಿಣ್ಣ ಹಿಂದೆ ಕುಂದಿರ್ತಾನ. ಇಲ್ಲಿ ಹಣ ತಿಲ್ಲಿ ತಿಂತಾನ ಆತ. ಅಲ್ಲ ನೀನು ಅಂಗಡಿಗೆ ಹೋಗ್ಬೇಡ, ಶೇಖರ ಪೋಟ್ಲೆ ಇಲ್ಲ, ರವಿಣ್ಣ ಹಿಡ್ಕೊಂಬಂದ್ಬಿಡ್ತಾನೆ. ಸೂಪರ್ ಬಾಲ್, ಯಾವುದೇ ಒಂದು ಒಳ್ಳೆ ಫೀಲ್ಡಿಂಗ್, ಕೇವಲ ಒಂದೇ ರನ್ನು. ವಸಂತ್ ಸ್ವಲ್ಪ ಇಲ್ಲಿ ಬರ್ಬೇಕು ವಸಂತ್, ಪ್ಲೀಸ್. ಒಳ್ಳೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಇದು ಶ್ರೀಧರ್ ಪಾಟೀಲ್ ಮತ್ತು ಗುರುರಾಜ್ ಅವರಿಂದ. ವಸಂತ್ ಬೇಗ ಓಡಿ ಬರಬೇಕು. ಹೋಗಿ ಸೀದಾ ಕೂಡ್ರಿ ತರಬೇಕು. ಇಲ್ಲ ಮನೆಗೆ ಈಸಿ ಬಾಲ್ ಆಗಿತ್ತು, ಜೋರಾಗಿ ಹೊಡೆಯಲು ಹೋದರು ಶ್ರೀಧರ್ ಪಾಟೀಲ್, ಕಂಪ್ಲೀಟ್ ಆಗಿ ಮಿಸ್ ಆಯ್ತು. ಇದರೊಂದಿಗೆ 7 ಮುಕ್ತಕ್ಕೆ 62 ರನ್ಗಳು. ಹೊಸ ನಿಧಾನವಾಗಿ ರೋಡ್ ದಾಟಗಲ್ ಹುಷಾರು, ಆ ಕಡೆ ಈ ಕಡೆ ನೋಡಿ ರೋಡ್ ದಾಟಿ 2 ಲೀಟ್ರ್ ಅವು ಒಂದು ವಿರಾಟಿಂದ ಒಳ್ಳೆ ಫೀಲ್ಡಿಂಗ್ ಇದು, ಕೇವಲ ಒಂದೇ ರನ್ನು. ಒಳ್ಳೆ ಬೌಲಿಂಗ್ ಮಾಡ್ತಾ ಇದೆ ಫೈಟರ್ಸ್ ತಂಡ. ಇಲ್ಲಿವರೆಗೆ ಕಡೆ ಓವರ್ ಇದು ಕ್ಯಾಪ್ಟನ್
ಜಾಯಿದವ್ರು ಹಾಕ್ತಾ ಇದ್ದಾರೆ ಕಡೆಯವರು. ತಲೆ ಪಲ್ಯ ತಲೆ ಸುಡ್ಬೇಕಂದ್ರೆ ಫೇಮಸ್. LT ಅಲ್ಲಣ್ಣ ಆತ LT1 ಫೋನ್ ಮಾಡ್ತಾನ. ಕ್ಲೀನ್ ಬಾಲ್. ವಾವ್, ಎಂತ ಒಂದು ಅದ್ಭುತವಾದ ಬಾಲ್ ಇದು. ಬ್ಯಾಟಿಂಗ್ ಹೋಗ್ತಾ ಇದ್ದಾರೆ. ಎಕ್ಸ್ಟ್ರಲ್ಲಿ ಅದ್ಭುತವಾದ ಮತ್ತೊಬ್ಬ ಆಟಗಾರರು ರಂಗ ಅವರು. ಎಲ್ಲರೂ ಸಮ್ಮರಲ್ಲಿ ತುಂಬ ಬ್ಯುಸಿ ಇದ್ರು. ತುಂಬ ಪ್ರೀಮಿಯರ್ ಲೀಗ್ ನಡೀತು ಸುತ್ತಮುತ್ತ ಹಳ್ಳಿಯಲ್ಲಿ. ಎಲ್ಲ ಪ್ಲೇಯರ್ಸು ತುಂಬ ಸೈಕಲ್ ರಂಗ ಅಂತ ಈಗ ಸೈಕಲ್. ಇದೇ ಗ್ರೌಂಡಲ್ಲಿ ಒಂದು ಲೈಟ್ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು ಲಾಸ್ಟ್ ಇಯರ್. ಅದರಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಸೈಕಲ್ ಇಟ್ಟಿದ್ರು. ಬೈಸಿಕಲ್ಲು ಹರ್ಕ್ಯುಲಸ್ಸು ಅದ್ಭುತವಾದ ಒಂದು ಸ್ಪೋರ್ಟ್ಸ್ ಸೈಕಲ್ ಆಗಿತ್ತು. ಅದನ್ನು ರಂಗ ಅವರು ಅವರ ಹೆಸರಲ್ಲಿ ಬರ್ಕೊಂಡು ಮನೆಗೆ ಇಲ್ಲಿಂದ ಓಡಿಸ್ಕೊಂಡು ಹೋದರು. ಸೀರಿಯಸ್ ಇದಿರ್ತಾವಂತ ಸ್ಕೂಟಿ ಬೈಕ್ ಇರ್ತಾವಂತ ಚಾರ್ಜಿಂಗ್. ಚಾರ್ಜ್ ಆಗಲ್ಲ ಬ್ಯಾಟ್ರಿ ಹಿಂಗೆ ಧೂಳಿನ ಕಣಗಳು ಸೀರಿಯಸ್ ಗಾಳಿ ಚಾರ್ಜಿಂಗ್ ಸ್ಕೂಟಿ ಇರ್ತದ ಅಂತ ಹೇಳೋಣ. ತುಂಬ ಇದೆ ಇವತ್ತು. ಶಾರ್ಟ್ ಬಾಲ್ ಇದು, ಬೌಂಡ್ರಿ ಆಗುವ ಚಾನ್ಸ್ ಇದೆ. ಸೂಪರ್ ಫೀಲ್ಡಿಂಗ್ ಅಲ್ಲಿ ಇದರೊಂದಿಗೆ ರನ್ ಔಟ್. ಗುರು ಅವರು ಫೀಲ್ಡಿಂಗ್ ಮಾಡಿದ್ದಾರೆ. ಯಾರು? ಮೌನೇಶ್. ಒಳ್ಳೆಯ ಫೀಲ್ಡಿಂಗ್ ಅದು. ಗುರು ಔಟ್. 2 ರನ್ನು 3 ರನ್ನಿಗೆ ಔಟ್. ತಾಣ ಮಾತಾಡ ಮ್ಯಾನೇಜರ್ ಸೀರಿಯಸ್ ಚಾರ್ಜಿಂಗ್ ಸ್ಕೂಟಿ ಇರ್ತದ ಅಂತ. ಹಂಗೆ ಹೋಗಿ ಕೊಟ್ಬಿಡಪ್ಪ, ನಿಮ್ಗೊಂದು ಅಲ್ಲೊಂದು ಕೊಟ್ಬಿಡು. ಅಲ್ಲ ಗಾಡಿ ಒಯ್ದ್ಬಿಟ್ಟು ಕೊಟ್ಟು ಗಾಡಿ ತೊಗೊಂಬ. ಹಾಂ ರೈಟ್. ಇಲ್ಲಿ ಈ ರೇಂಜ್ ಕೊಟ್ಟುಬಿಡು ಒಂದು ಕೂಲ್ ಡ್ರಿಂಕ್ಸ್ ಕೊಡು ಸದಮ್ಮಣ್ಣ ನಡೆಯೊಂದು ಮಿರಿಂಡ. ಕ್ಲಾರಿಟಿ ಬರ್ತಾರೆ ಸರಿ. ಕ್ಲಾರಿಟಿ ಭಾರಿ ಬರ್ತದೆ ನಾವು. ಇಲ್ಲಿ ನೆಟ್ವರ್ಕ್ ಸರಿ ಇಲ್ಲ, ಏನೋ ಬರ್ತಿಲ್ಲ. ಯಾವಾಗ ಬರೋಲ್ದು? ನಿನ್ನೆಲ್ಲ ನೋಡಿದಾರ. ಇವತ್ತು ಬರೋದು ಯಾರು ಬ್ಯಾಟ್ಸ್ಮನ್ ಅವರು? ಪ್ರಕಾಶ್ ಕೋಳೆ. ಕೃಷ್ಣ, ಬ್ಯಾಟ್ಸ್ಮನ್ ನೇಮ್ ಕೃಷ್ಣ, ಹೊಸಪೇಟೆಯ ಕೃಷ್ಣ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ನೀರು ಕುಡ್ದೆ ಒಳ್ಳೆ ಬೌಲಿಂಗ್ ಇದು. ಜಾಯವರು ಕಡೆಯವರಲ್ಲಿ ಯಾವುದೋ ಒಂದು ಬೌಂಡ್ರಿ ಕೊಡ್ತಾ ಇಲ್ಲ. ಶಬ್ದ ಮಾಡಲಿ ಏನೋ ಇದು ಔಟ್ ಅಂತ ನಿರ್ಣಯ. ಯಾವುದೇ ರನ್ ಇಲ್ಲ ಕಡೆ ಬಾಲಲ್ಲಿ. ಇದರೊಂದಿಗೆ ಮೊದಲನೇ ಇನ್ನಿಂಗ್ಸ್ ಮುಕ್ತಾಯ. ಪ್ರತಿ ಮ್ಯಾಚ್ಗೆ ಕೂಲ್ ಡ್ರಿಂಕ್ಸ್ ಅನ್ನು ಎವ್ರಿ ಮ್ಯಾಚ್ಗೆ. ಅಲ್ಲ ಅಲ್ಲ ಮೋನೇಶ್ ಇದ್ದ. ಪ್ರತಿ ಮ್ಯಾಚ್ಗೆ ಕೂಲ್ ಡ್ರಿಂಕ್ಸ್ನ ಒಂದು ಸರಬರಾಜು ದೊಲ್ಸಬಣ್ಣವರು ಮತ್ತು ಜಯಶಂತ್ ಅಣ್ಣವರು ಎವ್ರಿ ಮ್ಯಾಚ್ಗೆ 2 ತಂಡಕ್ಕೆ 2 ಲೀಟ್ರು ಕೂಲ್ ಡ್ರಿಂಕ್ಸ್ ಒಂದು ಸರಬರಾಜು ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ಒಂದು ಸ್ಪಾನ್ಸರ್ಶಿಪ್ ಇದೆ. ಅವರಿಗೆ ತುಂಬಿರುವ ಧನ್ಯವಾದಗಳು. ಎಲ್ಲ ಪ್ಲೇಯರ್ಸು ಸಲ ಥ್ಯಾಂಕ್ಸ್ ಹೇಳೋಣ ಅವರಿಗೆ. 8 ಮುಕ್ತಾಯಕ್ಕೆ 66 ರನ್ಗಳು. ಮ್ಯಾಚ್ ಗೆಲ್ಬೇಕಂದ್ರೆ 67 ಹೊಡಿಬೇಕು. ಯಾರು ಹೊಡಿಬೇಕು? ಗೇಮ್ ಚೇಂಜರ್ಸ್ ಹೊಡಿಬೇಕು. ಯಾರು ಹೊಡಿಸ್ಕೋಬಾರ್ದು ಅಂದರೆ ಫೈಟರ್ಸ್ ಹೊಡಿಬೇಕು. ಗೇಮ್ ಚೇಂಜರ್ಸ್ ಹೊಡಿಸ್ಕೋಬಾರ್ದು.
ಯಾರು ಹೊಡಿತಾರೋ ಯಾರು ಹೊಡಿಸ್ಕೊಳ್ಳಲ್ಲ ಗೊತ್ತಾಗುತ್ತೆ ಕೆಲವು ನಿಮಿಷಗಳಲ್ಲಿ.
ಸ್ಟ್ರೈಕಲ್ಲಿ ಶರಣ್ ಬಸ್ ಅವರು, ನಾನ್ ಸ್ಟ್ರೈಕಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಯುವರಾಜ್ ಸಿಂಗ್ ಅಂತಾನೆ ಫೇಮಸ್, ಜರ್ಸಿ ನಂಬರ್ 12 ಜುನ್ಕೇರಿಯ ಕಾಶಪ್ಪ. ಇದಾದ ನಂತರ ಒಂದು ಹಾಫ್ ಅನ್ ಅವರ್ ಗ್ಯಾಪ್ ಇರುತ್ತೆ ಮ್ಯಾಚ್ ಆದ ನಂತರ. ಸೊ ಎಕ್ಸಾಕ್ಟ್ ಆಗಿ 3 ಗಂಟೆಗೆ ಮ್ಯಾಚ್ ಇರುತ್ತೆ. ನೆಕ್ಸ್ಟು ಬಿಸಕ್ ನೆಕ್ಸ್ಟ್ ಮ್ಯಾಚ್ ಎಕ್ಸಾಕ್ಟ್ ಆಗಿ 3 ಗಂಟೆಗೆ ಇರುತ್ತೆ. ಇದಾದ ನಂತರ ನೆಕ್ಸ್ಟ್ ಮ್ಯಾಚ್ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಎಲ್ಲ ಕ್ರೀಡಾ ಪ್ರೇಮಿಗಳು ಮತ್ತು ಎಲ್ಲ ಟೀಮ್ನ ಪ್ಲೇಯರ್ಸ್ ಇಲ್ಲಿ ಹಾಜರಿರಬೇಕು. 3 ಗಂಟೆ ಒಳಗಡೆ 2:30ಗೆ ನೀವು ಟೀಮ್ನ ರಿಜಿಸ್ಟರ್ ಮಾಡ್ಕೊಳ್ತೀವಿ. 3 ಗಂಟೆಗೆ ಮೊದಲೇ ಬಾಲ್ ಬೀಳುತ್ತೆ. ಸೊ ಎನಿ ಟೈಮ್ ಮಳೆ ಬರ್ಬೋದು. ಸೊ ಹಾಗಾಗಿ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಕ್ಯಾಮ್ರಾಮ್ಯಾನ್ಗಳು ಕೂಡ ಅವಾಗ ಸ್ವಲ್ಪ ಬ್ರೇಕ್ ಇರುತ್ತೆ, ಊಟದ ಸಮಯ ಇರುತ್ತೆ, ಒಂದು ಹಾಫ್ ಅನ್ ಅವರು 2ರಿಂದ 2:30. ಬಾಲರ್ ಎಂ ಕೃಷ್ಣ ಅದ್ಭುತವಾದ ಬೌಲಿಂಗ್ ಮಾಡಿದರು ನಿನ್ನೆ ಪಂದ್ಯದಲ್ಲಿ. ಲಾಂಗನಲ್ಲಿ ಶ್ರೀಧರ್ ಪಾಟೀಲ್ ಅವರು, ಮಿಡ್ ವಿಕೆಟ್ ಅಲ್ಲಿ ಬೆಸ್ಟ್ ಫೀಲ್ಡರ್ ಶಿಕ್ನರ್ದಲ್ಲಿ JK ರಾಮ್ ಅವರು ಇದ್ದಾರೆ. ರಂಗ ಅವರು ಲಾಂಗ್ ಆಫ್ ಕಡೆ ಬೌಂಡ್ರಿ 38 ಸರ್ಕಲ್ ಹೊರಗಡೆ ಇಬ್ರು ಫೀಲ್ಡರ್ ಮಾತ್ರ ಅಲೋ ಇರುತ್ತೆ. ಇದು ಎಂಟೈರ್ ಮ್ಯಾಚ್ ಅಲ್ಲಿ 2 ಓವರ್ಗಳಲ್ಲಿ ಇಬ್ಬರು ಮಾತ್ರ ಹೊರಗಡೆ ಇರ್ತಾರೆ. ಫಸ್ಟ್ 2 ಓವರ್ಸ್ ಕಂಪಲ್ಸರಿ. ಅಂಪೈರ್ಸ್ಗಳು ರಮೇಶ್ ರೈನಾ ಮತ್ತು ಸಂದೀಪ್ ದಯಾಳ್ ಇಬ್ರು ಇವತ್ತು ಆಡಿದಂಥ ಮ್ಯಾಚ್ ಗೆದ್ದು ಖುಷಿಯಲ್ಲಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಇಬ್ರು ಡಿಫ್ರೆಂಟ್ ಟೀಮ್ಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇಬ್ರು ಡಿಫ್ರೆಂಟ್ ಟೀಮ್ಗೆ, ಒಬ್ರು ಕನಕದಾಸ ಆದರೆ ಇನ್ನೊಬ್ರು KKR, ಒಬ್ರು ಕಾಳೂರು ಟೀಮ್ಗೆ, ಇನ್ನೊಬ್ರು ಯದ್ಲಾಪುರ ಟೀಮ್ಗೆ. ಮತ್ತೊಮ್ಮೆ ಸ್ವಾಗತ. 2ನೇ ಇನ್ನಿಂಗ್ಸ್ಗೆ ಮೊದಲ ಬಾಲಲ್ಲಿ ಶರಣ್ ಬಸ್ ಅವರು ಸೂಪರ್ ಶಾಟ್ ಇದೆ, ನೇರವಾಗಿ ಲಾಂಗ್ ಆಫ್ ಕಡೆ ಚೆಂಡು, ಅದರಿಂದ ಓ ಇಟ್ ಹ್ಯಾಪನ್ಸ್. ಏನು ಟಚ್ ಆಗಿ ಬಾಲು ಥರ್ಮಕೋಲ್ ಅನ್ಸುತ್ತೆ, ಗಾಳಿಗೆ ಎಲ್ಲಿಂದೋ ಬಂದು ಗ್ರೌಂಡಲ್ಲಿ ಬೀಳ್ತಾವೆ. ಸ್ವಲ್ಪ ನೋಡ್ಕೊಂಡು ಫೀಲ್ಡಿಂಗ್ ಮಾಡಬೇಕು, ಇಲ್ಲಾಂದ್ರೆ ಬೌಂಡ್ರಿ ಆಗ್ತಿರ್ಲಿಲ್ಲ. ಅದು ಕೇವಲ 1 ರನ್ ಆಗ್ತಿತ್ತು. ಸೂಪರ್ ಫೀಲ್ಡಿಂಗ್ ಅಲ್ಲಿ 2 ನೋಡಿದ್ರೆ ರನ್ ಔಟ್ ಆಗೋ ಚಾನ್ಸ್ ಇತ್ತು. ಯಾಕಂದ್ರೆ ಬಾಲ್ ಯಾರ ಕೈಯಲ್ಲಿದೆ ಅಂತ ನೋಡ್ಕೊಂಡು ಓಡಬೇಕು. ನೋ ಬಾಲ್ ಅಂತ ನಿರ್ಣಯ ಸಂದೀಪ್ ದಯಾಳ್ ಅವರಿಂದ. ಲೆಗ್ ನೋ ಬಾಲು, ಎಲ್ಲ ನೋ ಬಾಲ್ಗೆ ಫ್ರೀ ಹಿಟ್ ಇರುತ್ತೆ. ಇದು ಕೂಡ ಫ್ರೀ ಹಿಟ್ಟು. ನೋಡ್ಬೇಕು ಯಾವ ತರ ಹಿಟ್ ಮಾಡ್ತಾರೆ ಜುನ್ಕೇರಿಯ ಕಾಶಪ್ಪ ಅಣ್ಣವರು. ಕಾರ್ತಿಕ್ ನನ್ನ ಡ್ಯೂಟಿ ಅದು ಓಲೆ ಮಾಡ್ತೆ ಕಾಮೆಂಟ್ರಿ ಮಾಡು ಅಷ್ಟು ಸ್ಕೋರ್ ಹೇಳ್ತಾನೆ. ಇಲ್ಲ ಸುನಿಲ್ ಸ್ಕೋರ್ ಆಗ್ತಾನ, ಇಲ್ಲ ಕಾಮೆಂಟ್ರಿ ಕಾರ್ತಿಕ್ ಮಾಡ್ತಂತವ್ರಿ. ಇದೊಂದು ಇಬ್ರು ಯಾಕೋ ಸ್ವಲ್ಪ ಮತ್ತಲ್ಲಿದ್ದಾರೆ ಅನ್ಸುತ್ತೆ. ಫೀಟ್ ಬಾಲ್ ಕೂಡ ಅಪೀಲ್ ಮಾಡ್ತಾರೆ ಬಾಲರ್ ಕೀಪರ್. ಅದ್ಭುತವಾದ ಅಪೀಲ್ ಇದು. ಯಾಕಂದ್ರೆ ಅಂಪೈರ್ ಔಟ್ ಕೊಟ್ಟರೆ ಕೊಡ್ತಿದ್ರು, ಯಾಕಂದ್ರೆ ಇಂಥ ಒಂದು ಅಪೀಲಿಗೆ ಕೊಡಬೇಕಾಗುತ್ತೆ ಕನ್ಫ್ಯೂಸ್ ಆಗಿ. ಇವಾಗ ಔಟ್ ಮಾಡ್ಬೋದು ಕೃಷ್ಣ ಅವರಿಗೆ ಚಾನ್ಸ್ ಇದೆ. ಬಾಲ್ ನಾರ್ಮಲ್ ಬಾಲ್ ಆಗಿರುತ್ತೆ, ಯಾವುದು ಫ್ರೀ ಹಿಟ್ ಇರಲ್ಲ. ಓ ಇದು ದೇವದತ್ ಪಟಿಕಲ್ ತರ ಹೊಡಿಯಕ್ ಹೋದ್ರು. ಡಾಂಬರ್, ಇಲ್ಲೊಂದು ಡಾಂಬರ್, ಮತ್ತೊಂದು ಗುಡ್ ಬಾಲ್ ಇದು. 2 ಡಾಂಬರ್ಗೆ ಸ್ವಾಗತ.
ರಿಮೈನಿಂಗ್ 2 balls. ಇಲ್ಲ ನನ್ನಲ್ಲಿ ರೊಕ್ಕನಿಲ್ಲ. ಇದು ಮಾತು ವಾಪಸ್ ಹೋಗ್ತೀವಿ. ಡಾಟ್ ಬಾಲ್ ಇದು. ಮಲ್ಲು ಡಾಂಬರ್ ಅಲ್ಲ, ಸಾಂಬಾರ್ ಅವನು. ಹಾಕಿಲ್ಲ ಮಾವು ಹೇಳಿದ್ದು ಯಾಕಂತ. ಎಷ್ಟಾಯ್ತು ಸ್ಕೋರ್? ಸ್ಕೋರ್ ಎಷ್ಟಾದ? ನೋಡಿ ಬಂದಿರ್ತು, ಹೋಗಲ್ಲ ಮಾಡ್ತಾರೆ. ನೋಡಿಲ್ಲ ಅಣ್ಣ, ಚಾರ್ಜ್ ಹೋಯ್ತು ನೋಡಿ. ಏನು ಮಾಡ್ತಲ್ಲ ಯಾವ ನೋಡಿ. ಒಳ್ಳೆ ಬಾಲಿಂಗ್ ಇದು ಕೃಷ್ಣ ಅವರಿಂದ, ಒಳ್ಳೆ ಕಂಬ್ಯಾಕ್. ಇದರೊಂದಿಗೆ ಮೊದಲನೇ ಓವರ್ ಮುಕ್ತಾಯ. ಸ್ಕೋರ್ ಪ್ಲೀಸ್. 1 ಓವರ್ ಮುಕ್ತಾಯಕ್ಕೆ 6 ರನ್ಗಳು, ಯಾವುದೇ ಒಂದು ವಿಕೆಟ್ ನಷ್ಟವಿಲ್ಲದೆ ಫೈಟರ್ಸ್ ತಂಡಕ್ಕೆ. ಹಿಂದಿಗೆ ಮಾಡ್ತು ನೋಡಿ ಓವರು. ಬಂದಿಲ್ಲ ಅಣ್ಣ, ಸಜ್ಜದ ತೆಳಗಾಯನ ಅಣ್ಣ ಸಜ್ಜದ. ಇಲ್ಲ ಇಲ್ಲ ಬಂದಿಲ್ಲಲ್ಲ ಏನಲ್ಲಿ ಹೆಂಗ ಕಲೆ ಬಿದ್ದವ್ರಿಗೆ. ಯಾವಿಲ್ಲ ಪೂ ಮಧ್ಯಾಹ್ನ ನಮ್ಮನ ಚಿತ್ತಾಪುರಿ ಆದ ಚಿತ್ತಾಪುರಾಗ ಆದಾರ ನಾವು ಅದೇ ಬರ್ತದೆ. ಬಂತ ಅದೇ ಬರ್ತದೆ ಅದೊಂದು ಸಲ ಬೆಳಗ್ಗೆ ಇತ್ತು ಒಂದು ಚಿತ್ತಾಪುರದಿಂದ ಅಲ್ಲೇ ಬಂದ. ಅಲ್ಲಣ್ಣ ಹಿಂದಿ ಕಾಮೆಂಟ್ರಿಗೆ ಸ್ವಾಗತ. ಹಿಂದಿ ಕಾಮೆಂಟ್ರಿಯಲ್ಲಿ ಬದಲಾವಣೆ. ಈಗ ಸೂರ್ಯನಾರಾಯಣ ಅವರು ಹಿಂದಿ ಕಾಮೆಂಟ್ರಿಯಲ್ಲಿ ಬರ್ತಾ ಇದ್ದಾರೆ. ಸೂರ್ಯನಾರಾಯಣ दूसरा ओवर डालने आया है रामू जेकेआर. दूसरा ओवर, ये पावर प्लांट एंड से दूसरा ओवर रामू जेकेआर. क्रीज पर है, स्ट्राइक पर शानदार वार. 9 सेकंड पर है काशप्पा. बहुत ही रोमांचक मैच अभी तक हुआ है ये कैपिटल ग्राउंड में. सबसे शानदार स्टेडियम है ये रायचूर डिस्ट्रिक्ट में. गैप में है बॉल. सुपर फील्डिंग. उधर कौन है फील्डर? सीनो. यू कैन टेक. ये थर्ड अंपर निशाना होता है. थर्ड अंपर देख रहे हैं इधर सुनील जंपा. ये बहुत ही अच्छा थ्रो था. सीनू नायक, इब्राहिम देवी का सीनू नायक, सुपर थ्रो. आउट है पक्का. नहीं ना बैट उधर से नहीं देख सकते ना. ಕ್ಯಾಮ್ರಾ ಕಡೆಯಲ್ಲಿ ಅದ. और एक बार चेक करो. ಚೆಕ್ ಮಾಡ್ತಾ ಇದ್ದಾರೆ. ಬ್ಯಾಟ್ ಏರಲ್ಲಿದೆ, ಇಲ್ಲಿ ಕಾಣಿಸ್ತಾ ಇದೆ. ಇದು ಥರ್ಡ್ ಅಂಪೈರ್ ನಿರ್ಣಯ. ಬ್ಯಾಟ್ ಏರಲ್ಲಿರೋದ್ರಿಂದ ಔಟ್ ಅಂತ ನಿರ್ಣಯ ತೆಗೆದುಕೊಂಡಿದ್ದೇವೆ. ಬ್ಯಾಡ್ ಲಕ್ ಇದು ಫೈಟರ್ಸ್ ತಂಡಕ್ಕೆ. ಬ್ಯಾಟ್ ಒಳಗಡೆ ಇದ್ರೂ ಏರಲಿತ್ತು, ಹಾಗಾಗಿ ಇದು ಫೈನಲ್ ಆಗಿ ಔಟ್ ಅಂತ ನಿರ್ಣಯ ತೆಗೆದುಕೊಳ್ತು. ಒಳ್ಳೆ ಡಿಸಿಷನ್ ಕ್ಯಾಮ್ರಾಮ್ಯಾನ್ ಅವರಿಂದ, ಹಾಗೆ ಥರ್ಡ್ ಅಂಪೈರ್ ಡಿಸಿಷನ್ ತೆಗೆದುಕೊಂಡ ಸುನಿಲ್ ಜಂಪಾ ಅವರಿಂದ. ಬುಡಲೇ ನಿನ್ನ ಕಣ್ಣು ಮಂಜಾತ
ಮುಂದ್ಮೇಲೆ ಗಣ ಅವ್ರಿಗೆ ಪಾಪ ಈಗ ಮುಗಿಯಣ ಊಟ ಮಾಡ್ತಾನೆ ನೆಕ್ಸ್ಟ್ ಮ್ಯಾಚ್ ಚಲೋ. ನೆಕ್ಸ್ಟ್ ಬ್ಯಾಟ್ಸ್ಮನ್ ರಾಮನ್ಗೌಡ, ಅದ್ಭುತವಾದ ಕಲಾವಿದ ಅವರು. ಆಫ್ ಸೈಡ್ ಅಲ್ಲಿ ತುಂಬಾ ಅದ್ಭುತವಾಗಿ ಆಡ್ತಾರೆ ಶಾಟ್ಸು. 400 ರನ್. ಒಳ್ಳೆ ಬೌಲಿಂಗ್, ಯಾವುದೇ ರನ್ ಇಲ್ಲ. JK ರಾಮ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ. ಉತ್ತಮವಾದ ಬೌಲಿಂಗ್ ಇದು. ಒಳ್ಳೆ ಫೈಟ್ ಬ್ಯಾಕ್, ಒಳ್ಳೆ ಕಮ್ ಬ್ಯಾಕ್ ಇದು ಗೇಮ್ ಚೇಂಜರ್ಸ್ ತಂಡದಿಂದ. ಮತ್ತೊಂದು ಡಾಟ್ ಬಾಲ್ ಸತತವಾಗಿ 2 ಡಾಟ್ ಬಾಲ್ಗಳು. ಸಪೋರ್ಟ್ ಮಾಡಕತ್ತಾರ ನಾವು ಸಪೋರ್ಟರ್ಸ್ ಯಾರಿಗೆ ಪ್ರತಿ ಬಾಲ್ ಹೊಡ್ರಾಕತ್ತಾರ ಯಾರಿಗೆ ಗೇಮ್ ಚೇಂಜ್ ಯಾರು ಗೇಮ್ ಚೇಂಜ್ ಸೂಪರ್ ಶಾಟ್ ಇದು, ಯಾವುದೇ ಚಾನ್ಸ್ ಇಲ್ಲ ಫೀಲ್ಡ್ರಿಗೆ. ಅಷ್ಟು ಈಸಿಯಾಗಿ ಹೊಡೆದು ಬಾಲ್ ಕೊಡಪ್ಪಿ. 1 bounce, 2 bounce over the boundary line to long on. ಒಳ್ಳೆ ಬ್ಯಾಟ್ಸ್ಮನ್ ಅವರು, ಈಗಾಗಲೇ ಜೋರ್ಕಲ್ ಪ್ರೀಮಿಯರ್ ಲೀಗ್ ಆಡ್ಕೊಂಡ್ ಬಂದಿದ್ದಾರೆ ರಾಮನ್ಗೌಡರು. ಇದು 2ನೇ ಓವರ್ ಪವರ್ ಪ್ಲೇ ಇದು. ಒಳ್ಳೆ ಅಪೀಲ್ ಇದೆ ವಿಕೆಟ್ ಕೀಪರ್ ರಾಘವನ್ ಎಚ್ಎಂನಿಂದ. ಯಾವುದೇ ನಿರ್ಣಯ ಇಲ್ಲ ಅಂಪೈರ್ ದಯಾಳ್ ಅವರಿಂದ. ಇದಾದ ನಂತರ ನೆಕ್ಸ್ಟ್ ಮ್ಯಾಚ್ ಎಕ್ಸಾಕ್ಟ್ ಆಗಿ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಒಂದು ಹಾಫ್ ಅನ್ ಅವರು ಲಂಚ್ ಬ್ರೇಕ್ ಇರುತ್ತೆ ಕ್ಯಾಮ್ರಾಮನ್ಗೆ ಮತ್ತು ಎಲ್ಲರಿಗೂ. ಇದಾದ ನಂತರ 4ನೇ ಮ್ಯಾಚ್ ಇವತ್ತಿಂದು ರಾಕರ್ಸ್ ಮತ್ತು ಸೂರ್ಯರಾಜ್. ಒಳ್ಳೆಯ ಬೌಲಿಂಗ್ ರಾಮನ್ ಗೌಡ್ರಿಗೆ ರಮೇಶ್ JK ಅವರಿಂದ. ಕೇವಲ 1 ರನ್ ಒಳ್ಳೆ ಓವರ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಇದು ಪವರ್ ಪ್ಲೇ ಅಲ್ಲಿ ಗೇಮ್ ಚೇಂಜರ್ಸ್ಗೆ. ಇದರೊಂದಿಗೆ ಓವರ್ನ ಮುಕ್ತಾಯ ಅನ್ಸುತ್ತೆ. ಸ್ಕೋರ್ ಪ್ಲೀಸ್ ಸುನಿಲ್. 2 ಓವರ್ ಮುಕ್ತಾಯಕ್ಕೆ 11 ರನ್ಗಳು, 1 ವಿಕೆಟ್ ನಷ್ಟಕ್ಕೆ ಫೈಟರ್ಸ್ ತಂಡದ್ದು. ನೋಡಿ ಇನ್ನೊಂದು ಸೈಡ್ ಫಸ್ಟ್ ಬಾಲು 2 भाई स्कोर 11 आप ही का है ना हमें डाले सो तो अपडेट होता ना ಓ ರನ್ಔಟ್ ಕನ್ಸಿಡರ್ ನಯ್ಯನ. ಒಂದು ರನ್ ಅದು. ಸಾರಿ 1 ನಿಮಿಷ ಸುನಿಲ್. ಅದು 2ನೇ ರನ್ನಿಗೆ ಆಗಿರೋದು. ಅಲ್ಲಣ್ಣ 1 ರನ್ ಓಡಿ 2 ರನ್ನಿಗೆ ಔಟ್ ಆಯ್ತು. ರನ್ ಔಟ್ ಅದು 2 ರನ್ ಹಿಂಗೆ ಬರೋಕೆ ಮತ್ತೆ ರಿವರ್ಸ್ ಹೋಗ. ಓಕೆ ಶಾಣು ಚೇಂಜ್ ಮಾಡ್ತಾ ಇದೆ. ಒಂದು ವೈಡ್ ಹಾಕ್ಬಿಡು ಏನಾದ್ರು. ಒಂದು ವೈಡ್ ಹಾಕಿ ಅದೇ ಸ್ಟ್ರೈಕ್ ಇಟ್ಟು ಬಿಡೋ. ಸ್ಟ್ರೈಕ್ ಅದೇ ಎರಡು ಅಷ್ಟೇ. ಯಾವುದು ಬ್ಯಾಟ್ಸ್ಮನ್ ಮತ್ತೆ ಚೇಂಜ್ ಆಗ್ತಾರಲ್ಲ ದಡ್ಡ. ಅಣ್ಣ ಈಗ ಏನು ಮಾಡಿ ಗೊತ್ತೇನಮ್ಮ, ಅಲ್ಲಿ ಎಲ್ಲೇ ಡಾಟ್ ಆಗ್ಯದಲ್ಲ ಅದು ಒಂದು ವೈಡ್ ಹಾಕಿ ನಡು ಎಲ್ಲೇನು ಓವರ್ ಆದ್ಮೇಲೆ ಬರಲ್ಲ. ಇದ್ರ ಹಿಂದಿನ ಬಾಲು ಮತ್ತೆ ಒಂದು ವೈಡ್ ಹಾಕಿ. ಈಗ ಕಾಮೆಂಟ್ರಿಯಲ್ಲಿ ಬದಲಾವಣೆ. ಈಗ PG ಅವರಿಂದ ಕುಡ್ರಿ ಎಲ್ಲರೂ ಓಜಿ. ಏನು ರಮೇಶ್ ಅಣ್ಣ ಸ್ಕೋರ್? 2 ಓವರ್ ಮುಕ್ತಾಯಕ್ಕೆ 12 ರನ್ಗಳು, 1 ವಿಕೆಟ್.
ಚುಪ್ಪಿ ಬಾಲ್ 5 ಇಲ್ಲಿರು ರೌಂಡ್ ಮಾಡೋಣ. ಅಲ್ಲ ಅಣ್ಣ ನೀವು ಹೊಂಟೇವು ಡ್ಯೂಟಿಗೆ ಅಲ್ಲಣ್ಣ ಈ ಒಂಟಿ ಅಣ್ಣ ಮತ್ತೆ ಆಮೇಲೆ ಸಾಯಂಕಾಲ ಹೋಗ್ತೆ ಯಾವಾಗ 2 ಗಂಟೆ ಡ್ಯೂಟಿ ಅದು ಯಾವಾಗ ಹೋಗ್ಲಿ ಹೇಳು ವೈಕಂತ ಒಂದು ಅವಲ ಬುಡ್ಡೇಡಿ ಅಲ್ಲೋ ಟೈಮ್ ಆಯ್ತು ಏನು ಮಾಡಿ ಇನ್ನು ಆಯ್ತು ಆಯ್ತು ಕುಂಡಾಟ್ಬಿಡ್ರು ಕ್ಯಾಬ್ ಕೊಟ್ಟಾಗ ಕ್ಯಾಬ್ ಕ್ಯಾಬ್ ಏನತ್ತ ಎಜ್ಜನೆ ಬಿದ್ದಲ್ಲ ಇಟ್ಟಿಟ್ಟು ಏನು ಉಪ್ಪಿನ ಸಂಗತ ಇಲ್ಲಲೇ ಇಲ್ಲ ಹಾಂ ಬಿಟ್ಟು ತಿನ್ನೋದಿಲ್ಲ ಇನ್ನೇಲಿ ಬ್ಯಾಟಿಂಗ್ ಹೆಚ್ಚಾರ ಒಂದು ಒಳ್ಳೆ ಹೊಡೆತ ಇದು ಪಾಯಿಂಟ್ ಅಲ್ಲಿ ಚೆಂಡು ಕಾದು ನೋಡ್ಬೇಕು ಬೌಂಡ್ರಿ ಆಗುತ್ತಾ ಇಲ್ಲ ಅಂತ. ಒಂದು ಒಳ್ಳೆ ಫೀಲ್ಡಿಂಗ್ ರಂಗ ಕಡೆಯಿಂದ 2 ರನ್ಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿಂದ ಹೊಡೆದ ಅಲ್ಲಿ ಬಿಡ್ತಾನೆ ಬಾಲ್ ಮತ್ತೊಂದು ಪಾಯಿಂಟ್ ಅಲ್ಲಿ ಚೆಂಡು ಕಾದು ನೋಡಬೇಕು. ಮತ್ತೊಂದು ಅದ್ಭುತವಾದ ಫೀಲ್ಡಿಂಗ್ ರಂಗ ಕಡೆಯಿಂದ ಒಂದು ಒಳ್ಳೆಯ ಫೀಲ್ಡಿಂಗ್ ಮಾಡ್ತಿದ್ದಾರೆ ಗೇಮ್ ಚೇಂಜಸ್ ತಂಡ. ಮೂರನೇ ಬಾಲ್ ಆಗ್ತಾ ಇದ್ದಾರೆ ಸೀನ್ ಅವರು. ಹಲೋ ಫೀಲ್ಡಿಂಗ್ ಅಲ್ಲಿ ಬದಲಾವಣೆ ಮಾಡ್ತಿದ್ದಾರೆ. ಕಾದು ನೋಡ್ಬೇಕು ಯಾವ ತರ ಆಡ್ತಾರೆ ರಾಮನಗೌಡ ಅವರು ಅಂತ. ಒಂದು ಒಳ್ಳೆಯ ಬೌಲಿಂಗ್ ಇದು ಸೀನು ಕಡೆಯಿಂದ. ಸಿಂಗಲ್ ರನ್ಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಅದ ತಮ್ಮಡಿ ಬರ್ತಾನ ಏನಂತಾನ ಇದು ಗೇಮ್ ಚೇಂಜ್ ತಾಣದವರು ಕುಂದ್ರಬೇಕಲ್ಲಿ ಎಕ್ಸ್ಟ್ರಾ ಪ್ಲೇಯರ್ಸ್. ಮತ್ತೆ ಒಂದು ಚುಕ್ಕಿ ಎಸೆತ ಕಾದು ನೋಡಬೇಕು. ಅಪೀಲ್ ಮಾಡ್ತಿದ್ದಾರೆ ರಘು ಪ್ರಿನ್ಸ್ ಅವರು. ಸರಿ ಡಾಟ್ ಬಾಲ್ ಆಗಿದೆ.
ಒಂದು ಒಳ್ಳೆಯ ಬೌಲಿಂಗ್ ಆಗ್ತಿದ್ದಾರೆ ಸೀನು ಅವರು, ಜರ್ಸಿ ನಂಬರ್ 03. ಒಂದು ಮತ್ತೊಂದು ಒಳ್ಳೆಯ ಬಾಲ್ ಆಗಿತ್ತು, ಆದರೆ ವೈಡ್ ಅಂಪೈರ್ ನಿರ್ಣಯ. ಒಂದು ಒಳ್ಳೆಯ ಬೌಲಿಂಗ್ ಇದು, ಅಪೀಲ್ ಮಾಡ್ತಿದೆ, ಕಾಲು ನೋಡಬೇಕು ಇದು. ಬೋಲ್ಡ್ ಎಂದು ಅಪೀಲ್ ಮಾಡ್ತಿದ್ದಾರೆ ವಿಕೆಟ್ ಕೀಪರ್ ರಾಘವನ್ HM. ಕಾಲ್ ನೋಡಬೇಕು, ಅಂಪೈರ್ ನಿರ್ಣಯ ನಾಟ್ ಔಟ್ ಸಂದೀಪ್ ದಯಾಲ್ ಕಡೆಯಿಂದ. ಒಂದು ಒಳ್ಳೆಯ ಬೌಲಿಂಗ್ ಮಾಡ್ತಿದ್ದಾರೆ ಸೀನು ಅವರು. ಸುನೀಲ್ ಏನಾಯ್ತಲೇ? ಎಷ್ಟು ಬಾಲ್? ಲಾಸ್ಟ್ ಬಾಲ್ ಸಂದೀಪ್. ಒಂದು ಕೆಲಸ ಮಾಡಿದೆ, ಒಂದು ಇದು ಸೇಮ್ ಕ್ಲಾಸ್ ಕನವಳೆ ಅದಲ್ಲ, 3 ಊಟ ತಗೊಂಡ್ಬಿಡೋದು ಅವ್ರಿಗೆ ಕ್ಯಾಮ್ರಾಮನ್ ಅವ್ರು ಅದನ್ನು ಮಾಡಿ ಲಾಸ್ಟ್. ಹಾಂ ವೈಡ್ ಬಾಲ್, ಮತ್ತೊಂದು ವೈಡ್ ಹಾಕಿದ್ದಾರೆ ಈ ಓವರ್ನಲ್ಲಿ, 2ನೇ ವೈಡ್. ಅಲ್ಲಲೇ ಮತ್ತೆ ಅದನ್ನು ಮಾಡ ಡ್ಯೂಟಿಗೆ ಹೋಗ್ತೀರಿ, ಅದನ್ನು ಮಾಡಿಕೊಟ್ರೆ ಹಲೋ ಎಲ್ಲ ಗೋಯ್ಬಾ. ಒಂದು ಒಳ್ಳೆ ಹೊಡೆತ ಮಿಡ್ ವಿಕೆಟ್ ಅಲ್ಲಿ, ಕಾಲು ಹೊಡೆದು JK ರಾಮ್ ಡ್ರಾಪ್ ಮಾಡಿದ್ದಾರೆ ಕ್ಯಾಚ್. ಒಂದು ಒಳ್ಳೆ ಎಫರ್ಟ್ ಇದು JK ರಾಮ್ ಕಡೆಯಿಂದ. ಇದರೊಂದಿಗೆ ಓವರ್ ಮುಕ್ತಾಯ. 3 ಓವರ್ ಮುಕ್ತಾಯಕ್ಕೆ 21 ರನ್ಗಳು, 1 ವಿಕೆಟ್ ಪತನ. ಸ್ಕೋರ್ ಇಲ್ಲ ಚೂಪ್ ಹಾಕತ್ತ, ಇಲ್ಲ ಚೂಪ್ ಹಾಕತ್ತ. ಇವಾಗ ಬೋಲ್ಡ್ ಆಯ್ತು ಎಲ್ಲ ಮುಗಿದ ಮತ್ತೇನು ಯಾರು ಕ್ಯಾಮ್ರಾಮನ್? ನಾಲ್ಕನೇ ಓವರ್ ಹಾಕಲು ಬಂದಿದ್ದಾರೆ ರಂಗ, ಜರ್ಸಿ ನಂಬರ್ 10. ರಂಗ ಟು ರಾಮಂಗೌಡ. ಕಾಲ್ ನೋಡೋಕೆ ಯಾವ ತರ ಆಡ್ತಾರಂತ ರಾಮಂಗೌಡ ಅವರು. ಫುಲ್ ಟಾಸ್ ಬಾಲ್ ಹಾಕಿದ್ದಾರೆ ರಂಗ ಅವರು. ಕೌಕಾರ್ನಲ್ಲಿ ಚೆಂಡು, ಕಾಲು ನೋಡಬೇಕು. ಒಂದು ಒಳ್ಳೆ ಫೀಲ್ಡಿಂಗ್ ಶ್ರೀಧರ್ ಪಾಟೀಲ್ ಕಡೆಯಿಂದ. 2 ರನ್ಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಬೌಲಿಂಗ್ ಇದು ರಂಗ ಕಡೆಯಿಂದ, ಡಾಟ್ ಬಾಲ್ ಆಗಿದೆ.
ಮತ್ತೊಂದು ಲೋ ಫುಟ್ ಬಾಲ್ ಇದು, ಲಾಂಗ್ ಆಫ್ ಚೆಂಡ್ ಕಾಲ್ಕೊಂಡು ಹೋಗು. ಒಳ್ಳೆ ಫೀಲ್ಡಿಂಗ್ ಇದು, ಜರ್ಸಿ ನಂಬರ್ 13. ಒಂದು ಒಳ್ಳೆ ಹೊಡೆತ, ಕೌನ್ಸ್ನ ಚೆಂಡು ಕಾದು ನೋಡಬೇಕು. ಒಳ್ಳೆ ಫೀಲ್ಡಿಂಗ್ ಇದು. 2 ರನ್ ಗಮನಿಸಿದ್ದಾರೆ ಶರಣ ಅವರು. ಲಾಂಗ್ ಆಫ್ ಅದೇ ಕೃಷ್ಣ. ಮತ್ತೊಂದು ಒಳ್ಳೆ ಇದು ಯಾರ್ಕರ್ ಇದು, ಓ ಇದು ಮಿಸ್ಫೀಲ್ಡ್ ಮಾಡಿದ್ದಾರೆ ಕೌನ್ಸ್ನಲ್ಲಿ. 2 ರನ್ಗಳನ್ನು ಗಮನಿಸಿದ್ದಾರೆ ಶರಣ್ ಅವರು. ಮತ್ತು ಮತ್ತೊಂದು ಒಳ್ಳೆ ಎಸೆತ ಇದು ರಂಗ ಕಡೆಯಿಂದ, ಒಳ್ಳೆ ಫೀಲ್ಡಿಂಗ್ ಇದು ಸ್ಮ್ಯಾಲ್ ಕಡೆಯಿಂದ. ನಾಲ್ಕು ಓವರ್ ಮುಕ್ತಾಯಕ್ಕೆ 29 ರನ್ಗಳು, 1 ವಿಕೆಟ್ ನಷ್ಟಕ್ಕೆ. ಬಾಲ್ 38 24 ಬಾಲ್ಗಳಲ್ಲಿ 38 ರನ್ಗಳ ಅವಶ್ಯಕತೆ ಇದೆ. 38 ರಿಕ್ವೈರ್ಡ್ 9.5 ಇದೆ ನೋಡಿ. ಕಾದು ನೋಡ್ಬೇಕು ಯಾವ ತರ ಬ್ಯಾಟಿಂಗ್ ಆಡ್ತಾರೆ ಫೈಟರ್ಸ್ ತಂಡ. ಇನ್ನು ಅವ್ರ ಟೀಮಲ್ಲಿ ಏನಂತ ಕೇಳಿ ಚುಬ್ಬೆ ಅಣ್ಣ ಏನಂತ ಅಣ್ಣ ಕರಿಯತ್ತಣ್ಣ ಅಣ್ಣ ಮಾಡ ಏನಣ್ಣ ಅಂತ ಕೇಳಿ ನೀಗಿನ ಕೇಳು. ಈಗ 5ನೇ ಓವರ್ ಹಾಕಲು ಬಂದಿದ್ದಾರೆ ರಾಮು JKR. ಕೋಟದ 2ನೇ ಓವರ್ ತಮ್ಮ ಕೋಟದ ಕೊನೆಯ ಓವರ್ ಇದು. ರಾಮು ಟು ಶರಣ್, ಒಂದು ಒಳ್ಳೆ ಹೊಡೆತ ಕೌನ್ಸ್ನಲ್ಲಿ ಚೆಂಡು, ಸಾರಿ ಲಾಂಗ್ ಆಫ್ ನಲ್ಲಿ ರನ್ಔಟ್ ಆಗೋ ಸಾಧ್ಯತೆ ಮಿಸ್ ಮಾಡಿದ್ದಾರೆ ರಾಮ್ ಅವರು. ಒಂದು ಒಳ್ಳೆ ಫೀಲ್ಡಿಂಗ್ ಮಾಡ್ತಿದ್ದಾರೆ ಕೃಷ್ಣ ಅವರು, ಜರ್ಸಿ ನಂಬರ್ 13. ಗೇಮ್ ಚೇಂಜ್ ಆದ್ರೆ ಗೆದಿಬೇಕಂದ್ರೆ ವಿಕೆಟ್ ಹೋಗ್ಬಾರ್ದು. ಈಗ ಪ್ರಕಾಶ್ ಬಂದು ಹೊಡಿತಾನಲ್ಲ ಒಂದು ಒಳ್ಳೆ ಚುಕ್ಕಿ ಎಸೆತ ಕಾದು ನೋಡಬೇಕು, ಇನ್ಸೈಡ್ ಎಡ್ಜ್ ಆಗಿದೆ ಇದು. ಒಳ್ಳೆ ಕ್ಯಾಚ್ ರಾಘವನ್ HM ಕಡೆಯಿಂದ. ಈಗ ಬ್ಯಾಟಿಂಗ್ ಅಲ್ಲಿ ಈಶ್ವರ್ ಓಡಿಬಡಿ ದಾಂಡಿಗ. ನೆಲಕೋದ್ರಪ್ಪ ನೀನು ಗಿರಿಯಂಡು ಹೋಗಿತ್ತು ಕಾದು ನೋಡ್ಬೇಕು ಯಾವ ತರ ಬ್ಯಾಟಿಂಗ್ ಆಡ್ತಾರಂತ ಈಶ್ವರ್ ಅವರು. ಇಂದಿನ 3ನೇ ಮ್ಯಾಚ್ ನ ಅಂಪೈರ್ ಆಗಿ ಸಂದೀಪ್ ದಯಾಲ್ ಹಾಗೂ ರಮೇಶ್ ರೈನಾ. ಈ ಬಿಸಿಲಿನಲ್ಲಿ ರಮೇಶ್ ರೈನಾ ಅವರು ತಮ್ಮ ಚಪ್ಪಲ್ ಶೂ ಇಲ್ಲದ ಅಂಪೈರ್ ಮಾಡ್ತಿದ್ದಾರೆ. ಹೇಳ್ಬಾರ್ದವಲ್ಲ.
ಆರ್ ಸಿ ಬಿ ಸಾಂಗ್ ಹಚ್ಚಮ್ಮ ಆರ್ ಸಿ ಬೇಡ ಅದೊಂದು ಚೆನ್ನಾಗಿರೋ ಸಾಂಗ್ ಇದು ಹಚ್ಚಿ ಇದು ಚೆನ್ನಾಗಿ ಕೇಳಿ ಸ್ವಲ್ಪ ಓಡಿಸು ಮುಂದೆ ಮ್ಯೂಸಿಕ್ ಆಗ್ತದೆ. ಒಂದು ಒಳ್ಳೆಯ ಬೌಲಿಂಗ್ ಹಾಕ್ತಿದ್ದಾರೆ ರಾಮು ಜೇಕೆಆರ್. ಕಾದು ನೋಡಬೇಕು ಯಾವ ತರ ಬೌಲಿಂಗ್ ಮಾಡ್ತಾರೆ ಈಶ್ವರ್ ಅವರಿಗೆ. ಬಂದ್ ಮಾಡಿ ನಾನು ಒಂದು ಒಳ್ಳೆ ಯಾಕರ್ ಇದು ಡಾಟ್ ಬಾಲ್ ಆಗಿದೆ. ಮತ್ತೊಂದು ಒಳ್ಳೆ ಬೌಲಿಂಗ್ ಇದು. ನೋಟ ಸಾಧ್ಯತೆ ಮತ್ತೊಂದು ಮಿಸ್ ಮಾಡಿದ್ದಾರೆ ರಾಮು ಜೇಕೆಆರ್ ಅವರು. ಸಿಂಗಲ್ ಕಮಿಸಿದ್ದಾರೆ ಈಶ್ವರ್ ಅವರು. ಹಲೋ 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 ವೇಟಾ ಎಷ್ಟು ಬಂತು ಸುಬ್ಬೆ 4 ಆಯ್ತಾ? ಒಂದು ಒಳ್ಳೆ ಓಡುತ್ತಲ್ಲ ಚೆಂಡು ಕಾಲು ನೋಡಬೇಕು. ಓ ಈಸಿಯಾಗಿ ತೆಗೆದುಕೊಂಡಿದ್ದಾರೆ ಕ್ಯಾಚ್ ಶ್ರೀಧರ್ ಪಾಟೀಲ್ ಅವರು. ಜರ್ಸಿ ನಂಬರ್ 24. ಈಗ ಬರ್ತಿದ್ದಾರೆ ದ ಡೇಂಜರಸ್ ಬ್ಯಾಟ್ಸ್ಮನ್ ಪ್ರಕಾಶ್ ಪಚ್ಚಿ. ಕಾದು ನೋಡಬೇಕು ಯಾವ ತರ ಬ್ಯಾಟಿಂಗ್ ಆಡ್ತಾರೆ ಅಂತ ಇವರು. ಇವರೇನು ಕೊನೆವರೆಗೂ ಇದ್ರೆ ಮ್ಯಾಚ್ ಒನ್ ಸೈಡ್ ಮಾಡ್ತಾರೆ. ಲಾಸ್ಟ್ ಬಾಲ್ ಸುಬ್ಬೆ ಕೊನೆಯ ಬಾಲ್ 5 ಸುಬ್ಬೆ 500 5ನೇ ಓವರ್ನ ಕೊನೆಯ ಬಾಲ್ ಇದು. ಓ ಇದು ಫುಲ್ ಟಾಸ್ ಬಾಲ್ ಹಾಕಿದ್ದಾರೆ ರಾಮು ಜೇಕೆಆರ್ ಅವರು. ಒಳ್ಳೆ ಫೀಲ್ಡಿಂಗ್ ಪಾಯಿಂಟ್ ಅಲ್ಲಿ. ಬಾಲ್ ಟಚ್ ಮಾಡಿದ್ರೆ ನೋ ಬಾಲ್ ಇರಲ್ಲ. ಹ್ಞೂ 5 7 ಒಂದು ಒಳ್ಳೆಯ ಬೌಲಿಂಗ್ ಮಾಡಿದ್ದಾರೆ ಜೆ.ಕೆ. ರಾಮ್ ಅವರು. 5 ಓವರ್ ಮುಕ್ತಾಯಕ್ಕೆ 32 ರನ್ಗಳು, 3 ವಿಕೆಟ್ ನಷ್ಟಕ್ಕೆ. ಕೃಷ್ಣ ಅಣ್ಣ ಪೋಲೋ ಕೃಷ್ಣ ಏನು 13 ಹ್ಞೂ ಯಾವ ಊರಣ್ಣ? ಗೇರ್ಕಲ್ ಈಗ 6ನೇ ಓವರ್ ಹಾಕಲು ಬಂದಿದ್ದಾರೆ ಜಗರ್ಕಲ್ನ ಕೃಷ್ಣ. ಸುಬ್ಬ 18 ಬಾಲ್ ಎಷ್ಟಣ್ಣ? 35. 18 ಬಾಲ್ಗಳಲ್ಲಿ 35 ರನ್ಗಳು ಅವಶ್ಯಕತೆ ಇದೆ. ಕಾದು ನೋಡಬೇಕು ಯಾವ ತರ ಬ್ಯಾಟಿಂಗ್ ಆಡ್ತಾರೆ ಅಂತ ಫೈಟರ್ಸ್ ತಂಡದ ಆಟಗಾರರು ಈಶ್ವರ್ ಹಾಗೂ ಪ್ರಕಾಶ್ ಪಚ್ಚಿ. ನಂಗೆ ಹಾಲು ಬಿಸಿ ಸಿಗ್ತಾವ ಅಂತ ಮೇಡಮ್ ಬಟ್ಟೆ ಹೆಂಗೆ ಸಿಗ್ತಾನೆ ಆಳಿಗೆ ಅವ್ನು ಈಟ್ ಬರ್ಕೊಂಡು ಒಂದು ಒಳ್ಳೆ ಬೌಲಿಂಗ್, ಅಂಪೈರ್ ನಿರ್ಣಯ ವೈಡ್ ಸಂದೀಪ್ ದಯಾಲ್ ಕಡೆಯಿಂದ.
ಚೆಂಡು ಕಾದು ನೋಡಬೇಕು. ಸಿಕ್ಸ್. ಯಾವತ್ತು ನಮ್ಮ ಈ ಕಡೆ ದೇಶದ ಆಡೋದೇ ಅಲ್ಲ ಎಷ್ಟು 4 ಸೀಸನ್ ನೋಡಿ ಫೈಟ್ ಆಫ್ ಮುಚ್ಚಲಿಲ್ಲ ಸೆಕೆಂಡ್ ಸೀಸನ್ ಇಲ್ಲಿ ನಮ್ದು ಈ ಕಡೆ ಆಡಿಲ್ಲ ಒಟ್ಟೆ 4 ಸೀಸನ್ ಆಡ್ದ ಮತ್ತೊಂದು ಹೊಡೆತ ಮಿಡ್ ವಿಕೆಟಲ್ಲಿ ಕಾಲು ಹೊಡಬೇಕು. ಔಟ್. ಒಳ್ಳೆ ಕ್ಯಾಚ್ ಇದು JK ರಾಮ್ ಕಡೆಯಿಂದ. ಈಶ್ವರ್ಗೆ 2,000 ರಜನಾಳ್ಗೆ 2,000 ವೀರವನ್ನ ವಿರಾಟ್ ಅವನು ಆಡ್ತಾನಪ್ಪ ಅವನು ವಿರಾಟ್ ನೋಡಕ ಎಷ್ಟು ವಿಕೆಟ್ ಚುಪ್ಪ? 4 ವಿಕೆಟ್ ಇದೆ. ಯಾರಿಗೆ ಗೆದ್ದರೆ ನಿಮ್ಗೆ ಹೆಲ್ಪ್ ಆಗ್ತದೆ ಹಾಂ ಯಾರು ಗೆದ್ದರೆ ಹೆಲ್ಪ್ ಆಗ್ತದೆ ನಮಗೆ 16 ಬಾಲ್ಗಳಲ್ಲಿ 28 ರನ್ಗಳ ಅವಶ್ಯಕತೆ ಇದೆ. ಸ್ಟ್ರೈಕ್ ಅಲ್ಲಿ ಪ್ರಕಾಶ್ ಪಚ್ಚಿ ಹಾಗೂ ನ್ಯೂ ಬ್ಯಾಟ್ಸ್ಮನ್ ವೀರು ವಿರಾಟ್ ಕಾದು ನೋಡಬೇಕು. ಏನಂತಪ್ಪ ಏಮ ಯಾರಿಗೆ ವಿರಾಟ್ ಚಿತ್ರದಲ್ಲಿ 500 ರನ್ ರಗ್ಮ ವೀರು ವಿರಾಟ್ಗೆ HM ಕಡೆಯಿಂದ 6 ಹೊಡೆದಲ್ಲಿ 6ಗೆ 501 ಇರುತ್ತೆ. ರಾಘವನ್ HM ಕಡೆಯಿಂದ ಒಳ್ಳೆಯ ಬೌಲಿಂಗ್ ಇದು. ಫಸ್ಟ್ ವಾರ್ನಿಂಗ್ ನೀಡಿದ್ದಾರೆ ರಮೇಶ್ ರಾವ್ ಅವರು ಲೆಗ್ ಅಂಪೈರ್ಗೆ. ನೀಡಿದ್ನಪ್ಪ. ನೋಡೋಣ ನೋಡಿದೆ. ಮತ್ತೊಂದು ಚುಕ್ಕಿ ಎಸೆದ ಕಾದು ನೋಡಬೇಕು ಅಂಪೈರ್ನ. ಔಟ್. ಒಂದು ಒಳ್ಳೆಯ ವಿಕೆಟ್ ಕೀಪಿಂಗ್ ರಾಘವನ್ HM ಕಡೆಯಿಂದ. ಪರ್ಸಣ ಬರ್ಬೇಕು. ಅನ್ನಪ್ಪ ಇಲ್ಲೇನಪ್ಪ ಅನ್ನಪ್ಪ ಏನಣ್ಣ ಸೂರ್ಯ ಬಾಯ್ಸ್ ಅದ ಇದು ಇದರ ಬೈ ಅಂತ ಬಾಯ್ಸ್ ಅಂತೀರಿ ಕಮೆಂಟ್ ಏನಣ್ಣ ಸೂರ್ಯಬಾಯಿ ಬಾಯ್ಸ್ ಅಂತೀರಿ ಮತ್ತೆ ಎಲ್ಲಿ ಅದ ಮತ್ತೆ ಅದು ಕಾಮೆಂಟ್ರಾಗ ಕಾಗೆ ಗೂಬೆಯ
ಬಾಲ್ಗಳಲ್ಲಿ 19 ರನ್ಗಳು ಅವಶ್ಯಕತೆ ಇದೆ. ಕಾದು ನೋಡಬೇಕು. ಪ್ರಕಾಶ್ ಪಚ್ಚಿ ಇದ್ದಾರೆ ಸ್ಟ್ರೈಕ್ ಅಲ್ಲಿ. ಲಾಸ್ಟ್ ಅವರು ಹತ್ತೊಂಬತ್ತ 17 ಇತ್ತು ಅನ್ಸುತ್ತೆ ಇಲ್ಲ 17 ಗೊತ್ತಿಲ್ಲ. ನೆಂಟಿಸ್ತಲೆ 18 17 ಲಾಸ್ಟ್ ಓವರ್ ಹಾಕಲು ಬಂದಿದ್ದಾರೆ ಶ್ರೀಧರ್ ಪಾಟೀಲ್, ಜರ್ಸಿ ನಂಬರ್ 24. ಪಾಟೀಲ್ ಟು ಪಚ್ಚಿ. ಹಿಡಿದಾರಲ್ಲ ವೈಡ್ ಬಾಲ್ ಹಾಕಿದ್ದಾರೆ. ಫಸ್ಟ್ ಬಾಲ್ ಶ್ರೀಧರ್ ಪಾಟೀಲ್ ಅವರು. 6 ಬಾಲ್ಗಳಲ್ಲಿ 18 ರನ್ಗಳ ಅವಶ್ಯಕತೆ ಇದೆ. ಮತ್ತೊಂದು ವೈಡ್ ಬಾಲ್. ಓ ಗಾಳಿಯಲ್ಲಿ ಚೆಂಡು, ಕಾಲು ನೋಡಬೇಕು. ಒಳ್ಳೆ ಕ್ಯಾಚ್ ಇದೆ ಈಶಾ ಕಡೆಯಿಂದ. ಜೀವ ಎತ್ತೈತೆ ಹೆಂಗೆ ನಡೆದವ ಓ ಅದ್ಭುತವಾದ ಕ್ಯಾಚ್ ಹಿಡಿದಿದ್ದಾರೆ ಈಶಾ ಜಗ್ಗು ಅವರು. ಒಂದು ಒಳ್ಳೆ ಬೌಲಿಂಗ್ ಶ್ರೀಧರ್ ಪಾಟೀಲ್ ಕಡೆಯಿಂದ. 2 ಬಾಲ್ ಒಳ್ಳೆ ಹಾಕಿದ್ರು ಕೂಡ 3ನೇ ಬಾಲ್ ಅಲ್ಲಿ ವಿಕೆಟ್ ಕಬಳಿಸಿದ್ದಾರೆ. ಟೀಮ್ನ ಮಾಲೀಕರು ಬಂದಿದ್ದಾರೆ. ಈಗ ಬ್ಯಾಟಿಂಗ್ ನಲ್ಲಿ ಪರ್ಶು. 5 ಬಾಲ್ಗಳಲ್ಲಿ 18 ರನ್ಗಳ ಅವಶ್ಯಕತೆ ಇದೆ. 17 ಸಾರಿ. ರನ್ ಔಟ್ ಆಗೋ ಸಾಧ್ಯತೆ. ಕಾದು ನೋಡೋ ಕಂಬಳಿನ ಔಟ್. ಈಗ ಬ್ಯಾಟಿಂಗ್ ನಲ್ಲಿ ಕ್ಯಾಪ್ಟನ್ ಜಾವೇದ್. ಅಲ್ಲ ನೆಕ್ಸ್ಟ್ ಟೀಮಿನ ಅವರು ಬರ್ರಣ್ಣ ಟಾಸ್ ಮಾಡೋಣ. ಟಾಸ್ ಮಾಡಿ ಬಿಡಮ್ಮ ಆಮೇಲೆ ಆಡ್ತೀವಿ. ಯಾರೊಬ್ರು ಅಲ್ಲೇ ಅದ್ರಲ್ಲ ಅಪೋಸಿಟ್ ಟೀಮ್ ಯಾರು ಒಂದು ಒಳ್ಳೆ ಹೊಡೆತ ಪಾಂಡೆ, ಕಾಲು ಒಳಗೆ ಚೆಂಡು. ಒಳ್ಳೆ ಫೀಲ್ಡಿಂಗ್ ಇದು. ಅಣ್ಣ ನಮಸ್ತೆ. ಮತ್ತೊಂದು ಅದ್ಭುತವಾದ ಬೌಲಿಂಗ್ ಇದು ಶ್ರೀಧರ್ ಪಾಟೀಲ್ ಕಡೆಯಿಂದ. ಮತ್ತೊಂದು ಡಾಟ್ ಬಾಲ್. ಒಳ್ಳೆಯ ವಿಕೆಟ್ ಕೀಪಿಂಗ್ ರಾಘವ್ ಕಡೆಯಿಂದ. ಒಂದು ಒಳ್ಳೆ ಹೊಡೆತ ಲಾಂಗನ ಚೆಂಡು. ಯಾವುದೇ ರನ್
ಕಮಿಸಿಲ್ಲ. ಗೇಮ್ ಚೇಂಜರ್. ಹಾಂ ಹೋಗಿ ಬರ್ತೀರಾ ಸುನಿಲ್? ಹಾಂ ಹೋಗಿ ಬರ್ರಿ ಜಲ್ದಿ. ಗೇಮ್ ಚೇಂಜರ್ಸ್. 3 ಊಟ. 1/16 ಗೇಮ್ ಚೇಂಜರ್ಸ್ 1/16 runs. ಯಾರ್ದಣ್ಣ ಫೋನು? ಮಾಮ ರೊಕ್ಕ ಹಾಕ್ಕೊಂಡ್ ಮೂರು ಗಂಟೆಗೆ ಬೇಗ ಬರಬೇಕು. 4ನೇ ಮ್ಯಾಚ್ ಇರುತ್ತದೆ. ಎಲ್ಲ ಪ್ಲೇಯರ್ಸ್ ಯಾವ್ದು ಮ್ಯಾಚ್? ಶಕ್ತಿನಗರ ರಾಕರ್ಸು ಸೂರ್ಯಪಾಯಿ. ಶಕ್ತಿನಗರ್ ರಾಕರ್ಸ್ ಆ್ಯಂಡ್ ಸೂರ್ಯಬಾಯ್. ಮ್ಯಾನ್ ಆಫ್ ದಿ ಮ್ಯಾಚ್ ಶ್ರೀಧರ್ ಪಾಟೀಲ್ ಅವರು ಬಂದು ತೆಗೆದುಕೊಳ್ಳಬೇಕು. ಅಲ್ಲೋ ಗೋಲ್ಡ್ ಕ್ಯಾಚ್